श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवम् निर्मलस्फटिकाकृतिम् आधारं सर्वविद्यानां हयग्रीवमुपास्महे चिन्तामणिर्जयति सोमगिरिर्गुरुर्मे शिक्षागुरुश्च भगवान् शिखिं च मौलिः यत्पादकल्पतरुपल्लवशेखरेषु लीला स्वयंवररसं लभते जयश्रीः कस्तूरीतिलकं ललाटफलके वक्षस्थले कौस्तुभम् नासाग्रे नवमौक्तिकं करतले वेणुं करे कङ्कणम् सर्वाङ्गे हरिचन्दनं च कलयन् कण्ठे च मुक्तावली गोपस्त्री परिवेष्टितो विजयते गोपालचूडामणिः सायंकाले वनान्ते कुसुमितसमये सैकते चन्द्रिकायाम् त्रैलोक्याकर्षणाङ्गम् सुरनरगणिका मोहनापाङ्गमूर्तिम् सेव्यम् शृङ्गारभावैः नवरसभरितैः गोपकन्यासहस्रैः वन्देऽहं रासकेळीरतिमतिसुभगम् वश्यगोपालकृष्णम् करारविन्देन पदारविन्दम् मुखारविन्दे विनिवेशयन्तम् वटस्य पत्रस्य पुटे शयानं बालं मुकुन्दं मनसा स्मरामि श्रीगोपीजनवल्लभस्य चरणाम्भोजं भजे रञ्जितम् गोपीनां कुचकुङ्कुमेन विनदन्माणिक्यमञ्जीरकम् वृन्दारण्यनिकुञ्जपुञ्जसरणीकत्येकलब्धौ रतम् काळिन्दीतटरसलास्य ललितप्रोद्दण्डनृत्यप्रियम् श्रीकृष्णचरणाम्भोज मधुपानमधुरतान् धर्मार्थकाममोक्षादिनिस्पृहान् वैष्णवान् नमः श्रीकृष्णाय परब्रह्मणे नमः ಜೊತೆಯಲ್ಲಿ ಹೇಳಬೇಕು ಸಜಲ ಜಲದ ನೀಲಂ ಸಜಲ ಜಲದ ನೀಲಂ ದರ್ಶಿತೋ ದಾರಲೀಲಂ करतलधृतशैलं वेणुवाद्यैरसालं व्रजजनकुलपालं कामिनीकेलिलोलं कलितललितमालं नौमि गोपालबालम् स्मितललितकपोलम् स्निग्धसङ्गीतलोलम् ललितचकुरजालम् चौर्यचातुर्यलीलम् शतमखरिपुकालम् शातकुम्भाभचेदम् कुवलयदलनीलम् नौमि गोपालबालम् मुरलिनिनदलोलम् मुग्धमायूरवालम् दलितदनुजजालम्
ಧನ್ಯಸೌಜನ್ಯಲೀಲಂ ಪರಹಿತ ನವಹೇಲಂ ಪದ್ಮಸದ್ಮಾನುಕೂಲಂ ನವಜಲಧರ ನೀರಂ ನವಮಿ ಗೋಪಾಲ ಬಾಲಂ ಸರಸಗುಣನಿಕಾಯಂ ಸಚ್ಚಿದಾನಂದಕಾಯಂ ಶಮಿತ ಸಕಲಮಾಯಂ ಸತ್ಯಲಕ್ಷ್ಮೀ ಸಹಾಯಂ ಶಮದಮ ಸಮುದಾಯಂ ಶಾಂತ ಸರ್ವಾಂತರಾಯಂ ಸುಹೃದಯ ಜನದಾಯಂ ನೌಮಿ ಗೋಪಾಲರಾಯಂ ನೌಮಿ ಗೋಪಾಲರಾಯಂ ನೌಮಿ ಗೋಪಾಲರಾಯಂ ನೌಮಿ ಗೋಪಾಲರಾಯಂ ಲಕ್ಷ್ಮೀಕಲತ್ರಂ ಲಲಿತಾಬ್ಜನೇತ್ರಂ ಪೂರ್ಣೇಂದುವಕ್ತ್ರಂ ಪುರೋಹಿತಮಿತ್ರಂ ಕಾರುಣ್ಯಪಾತ್ರಂ ಗಮನೀಯಗಾತ್ರಂ ವಂದೇ ಪವಿತ್ರಂ ವಸುದೇವಪುತ್ರಂ ವಂದೇ ಪವಿತ್ರಂ ವಸುದೇವಪುತ್ರಂ ವಸುದೇವಪುತ್ರಂ ಲಕ್ಷ್ಮೀಕಲತ್ರಂ ಲಲಿತಾಬ್ಜನೇತ್ರಂ ಪೂರ್ಣೇಂದುವಕ್ತ್ರಂ ಪುರೋಹಿತಮಿತ್ರಂ ಕಾರುಣ್ಯಪಾತ್ರಂ ಕಮನೀಯಗಾತ್ರಂ ವಂದೇ ಪವಿತ್ರಂ ವಸುದೇವಪುತ್ರಂ 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 ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಕೃಷ್ಣನಂತೆ ಕಾಣ್ತಾ ಇದ್ದೀರಿ ನಮ್ಮ ಕಣ್ಣಿಗೆ ಇವತ್ತು. ಸರ್ವಂ ಕೃಷ್ಣಮಯಂ ಜಗತ್. ಮಾತು ಬರೋದಿಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನನ್ನ ವಯಸ್ಸು ಬಂದರೆ ಈ ಶ್ಲೋಕ ನಿತ್ಯ ಹೇಳ್ತಾ ಇದ್ರೆ ನಿಮಗೂ ಹಾಗೆ ಆಗುತ್ತೆ. ಎಲ್ಲ ಕಡೆ ಕೃಷ್ಣನನ್ನು ನೋಡಬೇಕು. ನಿನ್ನೆಯವರೆಗೆ ವಿವರಿಸಿದ್ದು ಬರೀ ಒಂದು ಶ್ಲೋಕ. 3 ದಿವಸದ ಪ್ರವಚನದಲ್ಲಿ ನೀವು ಒಂದು ಶ್ಲೋಕ ಕೇಳಿದ್ದೀರಿ. 312 ಶ್ಲೋಕ ಆಗಬೇಕು. ಹೀಗೆ ಯಾವ ಯುಗಕ್ಕೂ ಮುಗಿಯುತ್ತೋ ಗೊತ್ತಿಲ್ಲ. ನಮಗೆ ಇದನ್ನು ಮುಗಿಸೋ ಉದ್ದೇಶವಿಲ್ಲ. ಕೃಷ್ಣಾನುಭೂತಿ ನಿಮಗಾಗಬೇಕು. ತೀರ ಹತ್ತಿರದಲ್ಲಿದ್ದಾನೆ, ಹೃದಯದಲ್ಲಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಕೃಷ್ಣನ ರೂಪ, ಕೃಷ್ಣನ ಸೌಲಭ್ಯ, ಭಕ್ತರನ್ನು ಅವನು ಬಯಸಿ ಬರುವ ಅವನ ವಿಶೇಷ ಗುಣ ಸೌಶೀಲ್ಯ. ದೊಡ್ಡವನು 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 ಅಂತ ಹೆದರಿಸಿ ಬಂಗಾರದ ಪೀಠದ ಮೇಲೆ ಇಟ್ಟರೆ ಗುರುಗಳು ಹೇಳ್ತಾರೆ ಅದು ಅವನಿಗೆ ಅಪಮಾನವಂತ, ಇನ್ಸಲ್ಟ್, ನನ್ನ ದೂರ ಮಾಡೋಕೆ ಮಾಡ್ತಾ ಇದ್ದಾರೆ ಅಂತ. ಅಹಂವೋ ಬಾಂಧವೋ ಜಾತಃ. ಗೋವರ್ಧನವನ್ನು ಎತ್ತಿದಾನೆ ಕತೆ ಹೇಳಿದು. ಆ ಊರವರೆಲ್ಲ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ನಿನ್ನೆ ನೀವು ಕೊನೆಯಲ್ಲಿ ಮಾಡಿದ ಹಾಗೆ ಮೀಟಿಂಗ್ನಲ್ಲಿ ಕೇಳಿದ್ರು, ಅಯ್ಯ ನಾವು ನಿಮ್ಮನ್ನು ಕೃಷ್ಣ ನಮ್ಮ ಹುಡುಗ ಗೊಲ್ರವನು ಅಂತ ತಿಳ್ಕೊಂಡಿದ್ದು ಇಲ್ಲಿ ತನಕ. ಬೆಟ್ಟದ ಮೇಲೆ ಕೂತು ಇಷ್ಟೊಂದು ಅನ್ನದ ರಾಶಿಯನ್ನು ನೀವು ಒಬ್ಬನೇ ತಿಂತಿದ್ದು ನೋಡಿದ್ರೆ ಯಕ್ಷೋವಾ ದಾನವೋವಾ ಗಂಧರ್ವೋವಾ. ನೀನು ಯಕ್ಷನೇ ಪಿಶಾಚಿ ಅಂತ ಒಂದು ಕೇಳಲಿಲ್ಲ. ಯಕ್ಷನೇ ಗಂಧರ್ವನೇ
ದೇವತೆಯೇ ಅಥವಾ ಕಿಮಸ್ಮಾಕಂ ವಿಚಾರೇಣ ಬಾಂಧವೋಸಿ. ನಾವು ತಿಳ್ಕೊಂಡಿರೋ ಹಾಗೆ ಇನ್ನೂ ನಮ್ಮ ಕೃಷ್ಣನೇನೋ ನಮ್ಮ ಬಂಧುವೇನೋ ಅಂತ ಕೇಳಿದ್ರೆ ಅಹಂವೋ ಬಾಂಧವೋ ಜಾತಃ. ನಾನು ಬಾಂಧವನಪ್ಪ, ನನ್ನ ದೂರ ಇಡಬೇಡಿ, ನಿಮಗೆ ತೀರಾ ಹತ್ತಿರದಲ್ಲಿದ್ದೇನೆ ಅಂತ ಕೃಷ್ಣ ಕೈ ಮುಗಿದು ಪ್ರಣಯದಿಂದ ಪ್ರಣಯ ಕೋಪವನ್ನಾಟಕ ಮಾಡಿ ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಆಕ್ಷೇಪ ಮಾಡಿ, ಇಲ್ಲ ಇಲ್ಲ ನಿಮ್ಮ ಹುಡುಗ ಗೊಲ್ರವನು, ನಿಮ್ಮ ಮನೆ ಹೈದ, ದನ ಕಾಯೋನು ಅಂತ ತಿಳ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ತಕ್ಕ ವಾಕ್ಯಗಳು ವಿಷ್ಣು ಪುರಾಣದಲ್ಲಿವೆ. ಈ ಪುರಾಣವನ್ನು ಪುರುಷೋತ್ತಮ ಗುರಿ ಜಗನ್ನಾಥದಲ್ಲಿ ಹೇಳ್ತೇನೆ. ಕೃಷ್ಣಾವತಾರ 4ನೇ ಆಶ್ವಾಸ, 4ನೇ ಸಂಧಿ. ಶ್ರೀಮದ್ ಭಾಗವತಕ್ಕಿಂತ ರುಚಿಕರವಾದದ್ದು ಭಗವಂತನನ್ನು ಹತ್ತಿರದವನು ಅಂತ ಅನುಭವಿಸಬೇಕು. ದೇವತ್ವ ಉಂಟು, ಮನುಷ್ಯತ್ವ ಉಂಟು. ಅವತಾರದ ವಿಚಿತ್ರ ಅಂದ್ರೆ ಎರಡಂಶ ಮಿಶ್ರವಾಗಿರುತ್ತೆ. ದೇಶ ಕಾಲಾತೀತವಾದ ವಸ್ತು ಗಂಟ್ಲು ಬಿಗಿದು ಬರುತ್ತೆ. ಏನು ಹೇಳಲಿ ನಾನು? ದೇಶ ಕಾಲಕ್ಕೆ ಆಚೆ ಇರುವವನು ದೇಶ ಕಾಲದ ಒಳಗೆ ಬರ್ತಾನೆ. ಇದೇ ಹಿಡಿಯೋದು ಕಷ್ಟ ನಮಗೆ. ದೇಶ ಕಾಲದ ಆಚೆ ಇರುವವನು ಅಂದ್ರೆ ಪರ ಟ್ರಾನ್ಸೆಂಡೆಂಟಲ್, ದೊಡ್ಡವನು ದೊಡ್ಡವನು ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು. ಭಯವಾಗುತ್ತೆ ನಮಗೆ ಟ್ರಾನ್ಸೆಂಡೆಂಟಲ್. ಮನುಷ್ಯ ರೂಪದಲ್ಲಿ ದೇಶ ಕಾಲದ ಒಳಗೆ ಬಂದರೆ ನಮ್ಮವನು ಹತ್ತಿರದವನು ಇಮ್ಮನೆಂಟ್ ಹತ್ರ ಇದ್ದ ಅಲ್ಟಿಮೇಟ್. ಕೆಲವರು ಈ ಅಲ್ಟಿಮೇಟ್ ರಿಯಾಲಿಟಿ ವೇದಾಂತ ಪುಸ್ತಕಗಳಲ್ಲಿ ಬರೀತಾರೆ, ನನಗೆ ಆ ಶಬ್ದ ಕಂಡ್ರೆ ಆಗೋದಿಲ್ಲ. ಗಾಡ್ ಈಸ್ ನಾಟ್ ಅಲ್ಟಿಮೇಟ್, ಗಾಡ್ ಈಸ್ ಇಂಟಿಮೇಟ್. ಅಲ್ಟಿಮೇಟ್ ಶಬ್ದಕ್ಕೆ ವಿರುದ್ಧವಾದದ್ದು ಇಂಟಿಮೇಟ್. ಹತ್ತಿರದಲ್ಲಿದ್ದಾನೆ ಅವನು, ಹೃದಯದಲ್ಲಿಯೇ ಇದ್ದಾನೆ. ಅದಕ್ಕಿಂತ ಏನು ಬೇಕ್ರಿ ನಿಮಗೆ? ನೀವು ನೆನೆಸಿಕೊಳ್ಳುವ ಯಾವ ಬಂಧು ಬಾಂಧವರು ಅಷ್ಟು ಹತ್ತಿರದಲ್ಲಿರೋದು ಶಕ್ಯವಿಲ್ಲ ನಿಮಗೆ. ಅಂತ ಹತ್ತಿರದಲ್ಲಿರುವ ಆಪತ್ಸಖ ಅವನನ್ನು ನಾವು ಮನುಷ್ಯ ಅಂತ ನೋಡ್ಬೇಕೆ, ಅವತಾರದಲ್ಲಿ ದೇವರು ಅಂತ ನೋಡ್ಬೇಕೆ. ದೇವರು ಅಂತ ನೋಡಿದ್ರೆ ಪೂಜ್ಯತೆ, ಗೌರವ, ಭಕ್ತಿ ನಿಷ್ಠಿತವಾದ ಭಯ ಬರ್ತದೆ, ದೂರ ಇಡ್ತೀವಿ. ನಮ್ಮವನು ಅಂತ ನೋಡಿದ್ರೆ ಹೇಳ್ಬಿಟ್ಟಿದ್ನೆಲ್ಲ ಆಳ್ವಾರರು, ಈಶನ್ನು ಅನವರ್ಕಿ. ನಿತ್ಯ ಸೂರ್ಯಗಳಿಗೆ, ಅನಂತನಿಗೆ, ಗರುಡನಿಗೆ, ವಿಶ್ವಕ್ಷೇಂದ್ರಿಗೆ ಯತ್ರ ಪೂರ್ವೇ ಸಾಧ್ಯಾಸಂತಿ, ಅವರಿಗೆಲ್ಲರಿಗೂ ನೀನು ದೊಡ್ಡವನು, ಅವರಿಗೆಲ್ಲರಿಗೆ ಒಡೆಯ ಎಂಬುದಾಗಿ ಹೇಳಿದ್ರೆ ಅದೇನು ಅತಿಶಯವಲ್ಲ. ಇರ್ಲಿ, ಇವರು ದೇವರು ದೊಡ್ಡವನಲ್ಲದೆ ನಾನು ನೀವು ದೊಡ್ಡವರ? ಯಾರೋ ಬಂದು ಹೇಳಿದ್ರು ದೇವರು ದೊಡ್ಡವನು. ಅಯ್ಯ, ಇರ್ಲಿ ಬಿಡ್ರಿ, ಪೇಪರ್ ಹಾಕುವ ಸಮಾಚಾರ ಇದು. ದೇವರು ದೊಡ್ಡವನೇ, ಆದರೆ ನೀಚನೇ ನಿರವಂದ್ರ ಮೇಲೆ ಅತ್ಯಂತ ನೀಚನು, ಯಾವ ಗುಣ ಲವಲೇಶವೂ ಇಲ್ಲದೆ ಇರುವ ನನ್ನ ಮೇಲೆ ಪಾಶವನ್ನಿಟ್ಟಿದ್ದೀಯ. ಎನ್ ಕಣ್ ಪಾಶಂ ವೈತ್ತ ಪರಂ ಸುಡರ್ಶೋದಿಕ್ಕೆ. ಪಾಶಂ ತಮಿಳಲ್ಲಿ, ಕನ್ನಡದಲ್ಲಿ ಪಾಶ ಅಂದ್ರೆ ಬೇರೆ ಅರ್ಥ ಆಗುತ್ತೆ. ತಮಿಳಲ್ಲಿ ಪಾಶ ಅಂದ್ರೆ ಪ್ರೀತಿಗೆ ಹೆಸರು. ಎನ್ ಕಣ್ ಪಾಶಂ ವೈತ್ತ ಪರಂ ಸುಡರ್ಶೋದಿಕ್ಕೆ. ನೀವು ಆಳ್ವಾರದ 4,000 ಪ್ರಬಂಧಗಳನ್ನು ಓದಿದಾಗ ನಿಮಗೆ ಸೌಲಭ್ಯ ಚೆನ್ನಾಗಿ ಅರ್ಥವಾಗುತ್ತೆ. ರಕ್ತದ, ಮಾಂಸದ, ಕ್ಲೇಶದ, ಮಲಮೂತ್ರ ತುಂಬಿರುವ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದಾನಲ್ಲ, ಉಪಕಾರ ತೀರಿಸ್ತೀರಾ? ಊದಿನ ಕಡ್ಡಿ ಹಚ್ಚಿ ದೇವಸ್ಥಾನ ಎಲ್ಲ ತೊಳೆದು ಒಳಗಡೆ ಸ್ವಚ್ಛವಾಗಿ ಅರ್ಚಕರು ಶುದ್ಧವಾಗಿದ್ದು ಹಾಗಿದ್ರೆ ಮಾತ್ರ ಪೂಜೆ ಎನ್ನುವುದು ಒಂದು ಕಲ್ಪನೆ. ಆಗಮದಲ್ಲಿ ಹೇಳ್ತಾರೆ, ಎಲ್ಲಿ ಈ ಶರೀರದ ಒಳಗಡೆ ಏನು ಊದಿನ ಕಡ್ಡಿ ಹಚ್ಚಿದಿರಿ, ಇದಕ್ಕೇನು ಕಸ್ತೂರಿ ಹಾಕ್ತೀರಿ? ತಗೊಂಡೋಗಿ ಸೌದೆಯಲ್ಲಿ ಹಾಕ್ತಾರೆ, ಭೂಮಿಯಲ್ಲಿ ಹಾಕ್ತಾರೆ, ಮಣ್ಣು ಮಾಡ್ತಾರೆ. ಹುಟ್ಟಿದಾಗಲೇ ಮೂತ್ರದ್ವಾರದಲ್ಲಿ ಹುಟ್ಟುವುದು ಶರೀರ. ಅತ್ಯಂತ ಹೇಸಿಗೆಗೆ ಆಸ್ಪದವಾದದ್ದು. ಅಶುಭಸ್ಯ ಆಸ್ಪದಮಪಿ. ಕಾಮಕ್ರೋಧಗಳು ಬೇರೆ ತುಂಬಿವೆ, ಕಣ್ಣಿಗೆ ಕಾಣಿಸದೇ ಇರುವುದು. ಇದರೊಳಗಿರ್ತಕ್ಕಂತಹ ಶರೀರದಲ್ಲಿ ಭಗವಂತ ಹೆದರಬೇಡ, ಬಾಯಿಲಿ ತತ್ಸೃಷ್ಟ ತದನು ಪ್ರವಿಶ್ಯ, ಬಾಯಿಲಿ ಅಂತ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಈ ಜೀವಾತ್ಮನ ಇದ್ರ ಒಳಗೆ ಹಾಕೋದು ಜೈಲಂತಲ್ಲ, ಇದು ಇವನಿಗೆ ಸಾಧನ ಕ್ಷೇತ್ರವಾಗಲಿ. 13ನೇ ಅಧ್ಯಾಯ ಭಗವದ್ಗೀತೆ, ಇವನು ಬೆಳೆಯುವುದಕ್ಕೆ, ಆತ್ಮ ವಿಕಾಸಕ್ಕೆ ಸಾಧನ ಕ್ಷೇತ್ರವಾಗಲಿ ಅಂತ ಶರೀರವನ್ನು ಕೊಟ್ಟು ಅದರೊಳಗೆ ಹೋಗು ಅಂದ್ರೆ ಉರಿತಾ ಇರೋ ಮನೆಯಲ್ಲಿ ಬೆಕ್ಕಿನ ಮರಿ ಹೇಗೆ ಹೋಗುತ್ತೆ, ತಾಯಿ ಕಚ್ಚಿಕೊಂಡು ಹೋದ ಹಾಗೆ ಅಂತರಾತ್ಮನಾಗಿ ಬಂದು, ಬಾ ನಾನು ಮೊದಲು ಹೋಗ್ತೇನೆ, ನನ್ನ ಜೊತೆಗೆ ಬಾ ಅಂತ ಹೇಳ್ಕೊಂಡು ಬಂದು ಒಳಗೆ ನಿಂತು, ನೋಡು ಕಣ್ಣು ನನ್ನನ್ನು ನೋಡು,
ಕಿವಿ ನನ್ನನ್ನು ಕೇಳು, ಮೂಗು ನನ್ನ ಪಾದ ತುಳಸಿ ಪುಷ್ಪಗಳನ್ನು ಮೂಸಿ ನೋಡು, ಕಾಲು ಕೊಟ್ಟಿದ್ದೇನಪ್ಪ ಕುಂಟಲ್ಲ, ನನ್ನ ದೇವಸ್ಥಾನಕ್ಕೆ ಬಾರೋ, ಪ್ರವಚನಕ್ಕೆ ಬಾರೋ, ಮಂದಿರಕ್ಕೆ ಬಾರೋ. ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ, ಈ ಹೊಲಸು ಶರೀರದೊಳಗಡೆಯೇ ಸಾಧನೆ ಮಾಡು ಎಂಬುದಾಗಿ. ವೈತ್ತದನ್ರಿ ಎನ್ನುಳ್ಪು ಹುಂದಾನ್ ಕೋರ ಮಾಧವಂ ಶೈದನನ್ವಲದಿಯೇ ನರಂಗತ್ತಮ್ಮ. ತಿರುಪಾಣಾಳ್ವಾರರು ಅಂತ್ಯಜಾತಿಯಲ್ಲಿ ಹುಟ್ಟಿದವರು. ಅವರು 10 ಪಾಶರ 4000ದಲ್ಲಿ ಅಮಲನಾದಿವಿರಾನ್ ಅಡಿಯಾರ್ಕೆನ್ನೆ ಆಳ್ಪಡುತ್ತ ವಿಮಲನ್. ದೇವರು ಮಾಡಿದ ದೊಡ್ಡ ಉಪಕಾರ ಅಂದ್ರೆ ಭಕ್ತರಿಗೆ ನನ್ನನ್ನು ದಾಸನನ್ನಾಗಿ ಮಾಡಿದ, ಸತ್ಸಂಗವನ್ನು ಕೊಟ್ಟ. ಮುಂದಕ್ಕೆ ಹೇಳ್ತಾರೆ, ಈ ಶರೀರದಲ್ಲಿ ನನ್ನನ್ನು ಇಟ್ಟದ್ದಲ್ಲದೆ ವೈತದನ್ರಿ ಎನ್ನುಳ್ಬು ಹೊಂದ. ಅನುಪ್ರವೇಶ, ಸ್ತುತಿಯಲ್ಲಿ ಅನುಪ್ರವೇಶ ಅಂತಾರೆ. ಜೀವಾತ್ಮನಿಗೋಸ್ಕರವಾಗಿ ಮಾಡಿ ಶರೀರ, ಅವನಿಗೋಸ್ಕರ ಅಲ್ಲ. ಮನೆ ಕಟ್ತೀರಿ 40x60 ದೊಡ್ಡ ಸೈಟು, ಮೇಲೆ ಕೆಳಗೆ ಮನೆ, ದೇವರ ಮನೆ, ಬೆಡ್ರೂಮ್, ಅದು ಇದು ಎಲ್ಲ ಕಟ್ಟಿ ಮಗನನ್ನ, ಸೊಸೆಯನ್ನ, ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಒಬ್ಬನೇ ಇರಬೇಕಲ್ಲ ಅಂತ ಬೇಜಾರಾದ್ರೆ ಮುದುಕನಾದ ತಂದೆ, ನಾನೂ ಬರ್ತೀನಿ ಬಾರೋ, ಗೃಹ ಪ್ರವೇಶ ನಾನೇ ಮಾಡ್ತೇನೆ ಅಂತ ಅವನು ಮೊದಲು ಕಾಲಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗಿ ಒಳಗೆ ನಿಲ್ಲಿಸಿ, ಚೆನ್ನಾಗಿರಪ್ಪ, ಚೆನ್ನಾಗಿರು, ಮನೆ ನೋಡ್ಕೊಂಡಿರ್ತೇನೆ, ಒಳ್ಳೆಯದನ್ನು ಮಾಡು, ಕೆಟ್ಟದನ್ನು ಮಾಡಬೇಡ ಅಂತ ಹತ್ತರಾತ್ಮನಾಗಿ ನಿಂತು ಪ್ರತಿಯೊಂದು ಕ್ಷಣದಲ್ಲಿ ಮಾಡುವ ಪುಣ್ಯ ಪಾಪಗಳನ್ನು ನೋಡ್ತಾ, ಬರೀ ಸಾಕ್ಷಿ ಅಲ್ಲ, ಮ್ಯೂಟ್ ಅಲ್ಲ, ಇದು ತಪ್ಪು ಅಂತ ಹೇಳ್ತಾ ಸರಿಯಾದನ್ನ ಭೇಷ್ ಮೆಚ್ಚಿ ಪ್ರತಿಯೊಂದು ಕ್ಷಣದಲ್ಲಿ ನೋಡ್ತಾ ಸತ್ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಈ ಅನುಪ್ರವೇಶಕ್ಕೆ ಏನು ಉಪಕಾರವನ್ನು ನಾವು ತೀರಿಸಬೇಕು ಅಂತ ಅಂತ್ಯ ಜನ್ಮದಲ್ಲಿ ಹುಟ್ಟಿದವರು ನಮ್ ಪ್ರಾಣನಾಥನ್. ವೇದಾಂತೇಶ್ವರು ಎಲ್ಲ ಆಳ್ವಾರನ್ನು ಬಿಟ್ಟು ಇವರು ನಮ್ ಪ್ರಾಣನಾಥನ್. ತಿರುಪಾಣರನ್ನ ಮುನಿವಾಹನ ಭೋಗ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರಲ್ಲ, ಅದಕ್ಕೆ ಹೇಳ್ತಾ ಇದೆ ಭಗವಂತನ ಉಪಕಾರ. ಕೃಷ್ಣಾವತಾರದಲ್ಲಿ ನೀರ್ಮೈ ತಮಿಳಲ್ಲಿ ನೀರ್ಮೈ ಅಂದ್ರೆ ನೀಚತನ, ಅಲ್ಪತನ, ಸಣ್ಣತನ ಅಂತ ಒಂದರ್ಥ, ಸೌಲಭ್ಯ ಅಂತ ಒಂದರ್ಥ. ಎನ್ನೀರ್ಮೈ ಕಂಡಿರಂಗಿ ಇದು ತಹ ಅದೆನ್ನಾದ ಎನ್ನೀಲಮುಹಿಲ್ವಣ್ಣರ್ಕಿ ಎನ್ ಸೊಲ್ಲುಹೇನೋ. ಅಯ್ಯೋ, ಅವನನ್ನು ಕಾಣುವುದಕ್ಕೆ ನನಗೇನು ಸಾಧನೆ ಇದೆ, ಪರಮಯೋಗೀಶ್ವರರಿಗೂ ದರ್ಶನ ಕೊಡದೆ ಇದ್ದ ಭಗವಂತ ನನಗೇನು ಸೌಲಭ್ಯವಿಲ್ಲ. ಆ ಕಿಂಚನ್ಯದಲ್ಲಿ ಎನ್ನೀರ್ಮೈ ಕಂಡಿರಂಗಿ ಇದು ತಹಾದೆಯನ್ನಾದ, ಇಲ್ಲ ಕಾಣೋ ನನ್ನ ಹತ್ರ ಬರ್ಬೋದು ನೀನು ಕೂಡ ಅಂತ ಒಂದು ಮಾತನ್ನ ತೆಗೆದು ಹೇಳಿದೆ. ಅರ್ಚಾಮೂರ್ತಿ ರೂಪದಲ್ಲಿ ಬಾಯಿ ಮುಚ್ಚಿಕೊಂಡು ದೇವಸ್ಥಾನದಲ್ಲಿ ಶಿಲಾರೂಪದಲ್ಲಿ ವಿಗ್ರಹ ರೂಪದಲ್ಲಿ ಇದು ತಹಾದೆನ್ನಾದ ಎನ್ನೀಲಮುಹಿಲ್ವಣ್ಣರ್ಕಿ ಎನ್ ಸೊಲ್ಲುಹೇನೋ. ಅಯ್ಯೋ, ನೀಲಿಯ ಮೋಡದಂತೆ ಕಪ್ಪಾಗಿದ್ದಾನೆ, ಸಂಸಾರದಲ್ಲಿ ಬಿದ್ದುಬಿಟ್ಯಾ, ಮೇಲೆ ಕೆತ್ತಲೆ, ಅಯ್ಯೋ ಕಷ್ಟವಾಗಿದೆ ಅಂತ ಒಂದು ಮಾತು ಕೇಳಲಿಲ್ಲ ಸ್ವಾಮಿ. ಏನು ಹೇಳಿ ಅವನ ಸಂದೇಶ? ನಾಯಕಾಭಾವದಲ್ಲಿ ಹೇಳ್ತಾರೆ ಆಳ್ವಾರರು. ಪ್ರಿಯನಾದವನು ಕೈ ಬಿಟ್ಟ ಪ್ರೇಯಸಿ ಅಂತೆ. ನೋಡಿ, ಮನೆಯಲ್ಲಿ ಮಗು ಕೂಡ ಹೇಗೆ ಮಾಡುತ್ತೆ, ಚರಂಡಿಯಲ್ಲಿ ಬಿದ್ದುಬಿಟ್ಟೆ ಅಮ್ಮ ಬಂದ್ಲೆ ಅಂತ ನೋಡುತ್ತೆ, ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಮಗು ಕೆಳಗೆ ಬಿದ್ದಿದ್ಯಾ, ಅಯ್ಯೋ ಕೊಡೋ ಅಂತ ಎಲ್ಲ ಆಳೋರೆ, ಒಬ್ರು ಮೇಲೆ ಕೆತ್ತವರಿಲ್ಲ. ಅಯ್ಯೋ ಮಗು ಬಿತ್ತು ಚರಂಡಿ, ಎಲ್ಲರೂ ಒಳಗೋಗ್ರೆ ಮಗು ನೋಡುತ್ತೆ, ಕೆಸರಿನಲ್ಲಿ ಬಿದ್ದು ಅಷ್ಟು ಮುಖದಲ್ಲಿ ತಾಯಿ ಬಂದಳೆ ಅಂತ ನೋಡುತ್ತೆ, ತಾಯಿ ಬರಲಿಲ್ಲ. ಯಾರು ಒಂದೇ ಅನ್ನ ಪ್ರಯೋಜನ, ಅಮ್ಮ ಬರಲಿಯೇ, ಅಮ್ಮ ಬಂದಳು, ಮೇಲೆ ನೋಡ್ತಾ ಇದ್ದಾಳೆ, ಪಾತ್ರಂಟ್ರಕ್ಕೆ ಬೇಡಿಕೆ ಬಾರ್ಕರಿಯಾ, ತಮಾಷೆ ನೋಡ್ತೀಯಾ? ಮಗು ಬಿದ್ದ ಮೇಲೆ ನಿನ್ನ ಕರ್ತವ್ಯ ಏನು? ನೀನು ಕೆಳಗೆ ಬಿದ್ದ ಮೇಲೆ ಕೆತ್ತ ಬೆಲ್ಲ. ಕಣ್ಣೀರ್ಮೈ ಕಂಡಿರಂಗಿ, ಚೀರು ಬರೋಲ್ವ ಕಣ್ಣಲ್ಲಿ ನೋಡಿ. ಭಗವಂತನ ಉಪಕಾರ. ಅದಕ್ಕಾಗಿ ಕೃಷ್ಣಾವತಾರದಲ್ಲಿ ಪ್ರತಿನಿತ್ಯ ಈ ಪೀಠಿಕೆ ಯಾತಕ್ಕೆ ಹಾಕ್ತೇನೆ ಅಂದ್ರೆ ಪ್ರವೇಶ, ಕರ್ಣಾಮೃತ, ಕೃಷ್ಣ ಕರ್ಣಾಮೃತ, ಒಂದೊಂದು ಪದ್ಯಕ್ಕೆ ಪ್ರವೇಶ ನಿಮಗೆ ಬೇಕು. ದನಕಾಹಿ ಕುಲದಲ್ಲಿ ಬಂದ, ಯಾದವ ಕುಲದಲ್ಲಿ ಹುಟ್ಟಿದ, ಮಧುರೆಯನ್ನು ತೊರೆದ, ಪಟ್ನವಾಸ ಬೇಡ ಅಂದ, ಗೋಕುಲಕ್ಕೆ ಬಂದ, ಬೃಂದಾವನದಲ್ಲಿ ಬೆಳೆದ, ದ್ವಾರಕೆಯಲ್ಲಿ ನಿಂತ, ಇಡೀ ಜಗತ್ತು ತನದು ಅಂತ ತೋರಿಸಿದ, ಭಕ್ತರಿಗೆ ಅಡಚಣೆಯಾಗಿರ್ತಕ್ಕ ದುಷ್ಟರನ್ನೆಲ್ಲ ಕಿತ್ತಾಕಿದ, ಭಕ್ತರಿಗೆ ಬೇಕಾದ್ದನ್ನೆಲ್ಲ ಅನುಗ್ರಹ ಮಾಡಿಕೊಟ್ಟ, ಜಾತಿಯನ್ನು ನೋಡಲಿಲ್ಲ. ತ್ರಿವಕ್ರೆ ಯಾವ ಜಾತಿ? ವೇಶ್ಯೆ. ಮುಖ ಒಂದು ಚೆನ್ನಾಗಿರ್ಲಿಲ್ಲ, ಮುಖ ಒಂದು ಚೆನ್ನಾಗಿತ್ತು, ಮೈಯೆಲ್ಲ 8 ಕಡೆ ಡೊಂಕು. ಕಂಸ ದಾಸಿ ಅಂತ ಗೌರವದಲ್ಲಿ ಹಾಕಿದ್ದಾರೆ.
ಅಂಥ ದಾಸಿ. ಅವಳನ್ನು ಕೃಷ್ಣ ಹೇಗೆ ಒದಗಿದ, ಹೇಗೆ ಅನುಗ್ರಹ ಮಾಡಿದ ಅಂತ ಕೇಳಿದ್ರೆ, ನನಗೊಂದು ಸ್ವಲ್ಪ ಕೊಡ್ತೀಯಾ ಅಂತ ಕೇಳಿದ. ಏನು ಕೃಷ್ಣಾವತಾರದ ಕಥೆ ಎಲ್ಲ ಹೇಳಬೇಕು, ಒಂದು ದಿವಸಕ್ಕೆ ಮುಗಿಯುತ್ತೀಯದು, ನನಗೊಂಚೂರು. ನಾರಿಯ ಶಾಂತಂ ನಮಕ್ಕಿರೈ ನಲ್ಲು ಎನ್ನ ಆಳ್ವಾರರು. ಬಲರಾಮ ಕೃಷ್ಣ ಇಬ್ರು ಕೇಳ್ತಾರ ಅವಳನ್ನ, ನೋಡಮ್ಮ ಇವನು ಬಿಳ್ಪ ನಮ್ಮಣ್ಣ, ನಾನು ಕರಿಯ ಕಪ್ಪು, ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ನಮ್ಮಿಬ್ಬರನ್ನು ನೋಡಿ ನಮಗೆ ಸರಿಯಾದ ಗಂಧವನ್ನು ನೀನು ಕೊಡಬೇಕು, ಕೊಡ್ತೀಯಾ ಅಂತ ಕೇಳಲಾಗಿ, ಅವಳಿಗೆ ಮುಖವೊಂದು ಸುಂದರವಾಗಿತ್ತು, ಶರೀರ ಡೊಂಕಾಗಿತ್ತು. ಆ ಡೊಂಕು ಶರೀರ ಅವಳ ಶೀಲವನ್ನು ರಕ್ಷಿಸಿ ಕಂಸನಿಂದ ಮಾನವನ್ನು ಉಳಿಸಿತ್ತು. ಯೋಚನೆ ಮಾಡಿ, ಅವಳಿಗೇನಾದ್ರು ಶರೀರವೂ ಸುಂದರವಾಗಿದ್ರೆ ಕಂಸ ಹಿಂಡಿ ಹಿಪ್ಪಿ ಮಾಡಿ ಅವಳನ್ನ ನಡುಬೀದಿಯಲ್ಲೇ ಸುಬಿಡ್ತಾ ಇದ್ದ. ಕೆಲವರಿಗೆ ಕಣ್ಣು ವಕ್ರ ಮಾಡ್ತಾನೆ, ಕೆಲವರಿಗೆ ಕಾಲು ತೆಗಿತಾನೆ, ದೇವರು ಅಂಗವಿಕಲರನ್ನಾಗ ಮಾಡ್ತಾನೆ. ಅದಕ್ಕೆ ಅಂದ್ರೆ ಅವನು ರಕ್ಷಿಸುವುದಕ್ಕೋಸ್ಕರ. ಅಂಗವೈಕಲ್ಯವೂ ಒಂದು ಅನುಗ್ರಹ. ಅವನು ಮಾಡಿದ್ದೆಲ್ಲ ಅನುಗ್ರಹವೇ. ದಯವಿಟ್ಟು ಅವನಲ್ಲಿ ಏನೂ ತಪ್ಪು ಹುಡುಕಬೇಡ್ರಿ. ಭಗವಂತನಲ್ಲಿ ಒಂದು ಕಿಂಚುತ್ತು ತಪ್ಪು ಹುಡುಕಿದ್ರೆ ಈ ಪ್ರವಚನವನ್ನು ಕೇಳಿದ ಭಾಗ್ಯವೆಲ್ಲ ನಿಮಗೆ ಹೋಗಿಬಿಡುತ್ತೆ. ಅವನು ಮಾಡುವುದೆಲ್ಲ ಎಂಬೆರುಮಾನ್ ಹಿತವಲ್ಲದು ಶಯ್ಯಾನ್, ಹಿತವಲ್ಲದೆ ಇದನ್ನು ಮಾಡೋದಿಲ್ಲ ಅವನು. ಅವಳೇನು ಮಾಡಿದ್ಲು, ಅಷ್ಟು 8 ಕಡೆ ಅಷ್ಟಾವಕ್ರನಿಗೆ 8 ಕಡೆ ಶರೀರ ಡೊಂಕು, ಕಾಲಲ್ಲಿ, ಸೊಂಟದಲ್ಲಿ, ಕೈಯಲ್ಲಿ, ಕೊರಳಲ್ಲಿ. ಇವಳು 3 ಕಡೆ ಡೊಂಕಾಗಿತ್ತು. ಈ ರೈಲ್ವೆ ಸ್ಟೇಷನ್ ಮೇಲೆ ಪಾನ್ ಬೀಡ ಪಟ್ಟಿ ಕಟ್ಕೊಂಡು ಹೋಗ್ತಾರೆ ನೋಡಿ, ಆ ರೀತಿ ದೊಡ್ಡ ಪಟ್ಟಿಯಲ್ಲಿ ಬಂಗಾರದ ಭರಣಿಗಳಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ದಿವ್ಯವಾದಂತಹ ಸುಗಂಧ ದ್ರವ್ಯಗಳನ್ನೆಲ್ಲ ಇಟ್ಟುಕೊಂಡು ಹೋಗ್ತಾ ಇದ್ದವಳು. ಹಿಂದಿನಿಂದ ಬಂದದ್ದನ್ನ ರಾಮನ ಕೃಷ್ಣನ ಧ್ವನಿಯನ್ನು ಕೇಳಿ ಹೀಗೆ ತಿರುಗಿ ನೋಡಿದಳು. ಎಂಥ ಚಲುವೆ! ಅಯ್ಯೋ, ಇವಳಿಗೆ 3 ಕಡೆ ಡೊಂಕಾಗಿದೆಯಲ್ಲ, ಮನಸ್ಸು ಡೊಂಕಾಗಿದೆಯೋ ಇಲ್ವೋ ನೋಡೋಣ ಎಂಬುದಾಗಿ ಕೃಷ್ಣ ಹೇಳ್ತಾನೆ, ನಮಗೆ ಒಳ್ಳೆ ಗಂಧವನ್ನು ಕೊಡ್ತೀಯಾ? ಅವಳು ಎಷ್ಟು ಚೂಟಿ ಇದ್ದಳು, ಹೌ ಇಂಟೆಲಿಜೆಂಟ್ ಅಂಡ್ ವಿಟಿ ಅಂಡ್ ಮಿಸ್ಚಿವಸ್. ತನ್ನ ಶರೀರದ ವಕ್ರತೆಯನ್ನು ನೋಡದೆ ಕೃಷ್ಣನಲ್ಲಿ ತುಂಟತನ ಮಾಡ್ತಾಳೆ. ಕೃಷ್ಣನಿಗೋಸ್ಕರವಾಗಿ ಒಂದು ಡಬ್ಬಿ ತೆಗೆದು ತುಂಬಾ ಚೆನ್ನಾಗಿದೆ ಇದು ಅಂತ ತೋರಿಸ್ತಾಳೆ. ಅದು ಹೇಗಿತ್ತು, ಆ ಸುಗಂಧ ಬೆಳ್ಳಗಿತ್ತು ಬಣ್ಣ. ಕೃಷ್ಣನಿಗೆ ಬಳೆದಿದ್ರೆ ಸಾಕ್ಷಾತ್ ದೆವ್ವದಂತೆ ಕಾಣಿಸ್ತಾ ಇದ್ದ. ಬಲರಾಮನಿಗೆ ಇನ್ನೊಂದು ತೋರಿಸ್ತಾಳೆ, ಕಪ್ಪಗಿದೆ ಕಸ್ತೂರಿ ಇದ್ದ ಹಾಗೆ. ಅದನ್ನು ಬಳಿದಿದ್ದ ಅವನು ದೆವ್ವ ಆಗ್ತಿದ್ದ. ಇವರಿಬ್ರು ಒಪ್ತಾರಿಯೋ ಇಲ್ವೋ ನೋಡೋಣ ಅಂತ ಹೇಳಿದ್ರೆ ಮೂಸಿ ನೋಡಿದ ಕೃಷ್ಣ. ಸುಗಂಧ ಮೇಧತೆ ರಾಜಾರ್ಹಂ, ವಿಷ್ಣು ಪುರಾಣ ಅಲ್ಲಿ ಹೇಳ್ತೇನೆ, ಇಲ್ಲಿ ಹೇಳೋದಿಲ್ಲ. ಸುಗಂಧ ಮೇಧತೆ ರಾಜಾರ್ಹಂ. ವ್ಯಾಖ್ಯಾನದಲ್ಲಿ ವಿಷ್ಣು ಚಿತ್ರ ತೋರಿಸ್ತಾರೆ. ಸುಗಂಧಿ ಸುಗಂಧ ಶಬ್ದಗಳಲ್ಲಿ ವ್ಯತ್ಯಾಸ ಉಂಟು. ಸಂಸ್ಕೃತ ಕಲಿತರೆ ನಿಮಗೆ ಮೋಕ್ಷ, ಬರೀ ಕನ್ನಡ ಕಲಿತರೆ ಮೋಕ್ಷ ಆಗೋದಿಲ್ಲ. ಯಾರೇನಾರು ಹೇಳ್ಕೊಳ್ಳಿ. ಸುಗಂಧಿ ಸುಗಂಧ. ಸುಗಂಧಿ ಅಂದ್ರೆ ಯಾವ ವಸ್ತುವಿಗೆ ತನ್ನದೇ ಆದ ಸ್ವಾಭಾವಿಕ ಗಂಧ ಇರುತ್ತದೆಯೋ, ನ್ಯಾಚುರಲ್ ಪರ್ಫ್ಯೂಮ್, ಅದು ಸುಗಂಧಿ. ಸುಗಂಧ ಅಂದ್ರೆ ಸಿಂಥೆಟಿಕ್, ಕೃತಕವಾಗಿ ಮಾಡಿದ್ದು ಅಂತ ಅರ್ಥ. ಕೃಷ್ಣ ಮೂಸಿ ನೋಡಿ ಹೇಳ್ತಾನೆ, ಸುಗಂಧ ಮೇತತೆ, ಇದು ಸಿಂಥೆಟಿಕ್ ಇದೆ, ಇದು ರಾಜಾರ್ಹಂ. ನಿಮ್ ಕಂಸನಿಗೆ ಬಳಿ, ನನಗೆ ಬೇಡ ಅಂದ. ರಾಜನಿಗೆ ಅರ್ಹವಾದದ್ದೆಲ್ಲ ಸಿಂಥೆಟಿಕ್ ಎಲ್ಲ ಅಲ್ಲಿ ಕೊಡು. ಓ, ಇವನು ಸರ್ವಗಂಧ ಆಗಿದ್ದಾನೆ ಭಗವಂತ, ಇವನಿಗೆ ಸರಿಯಾದ್ದನ್ನು ಕೊಡಬೇಕು ಅಂತ ಒಳ್ಳೆಯದನ್ನು ಕೊಟ್ಟಳು ಅಂತ ಬರೆದರು ಪುರಾಣದಲ್ಲಿ. ಕರಿಯಾಳುವಾರರು ಭರಣಿಯಿಂದ ಡಬ್ಬಿಯನ್ನು ತೆಗೆದು ಆ ಕೊರಳಲ್ಲಿ ಹಾಕಿದ ಪಟ್ಟಿಯನ್ನೇ ಕೈಗಿಳಿಸಿ ಕೃಷ್ಣನನ್ನು ಹತ್ರ ಬರಸೆಳೆದು ಆಲಿಂಗನ ಮಾಡಿ ಆ ಒಳ್ಳೆಯ ಗಂಧವನ್ನ ಪೂಸ್ತಾಳೆ, ಮೈಗೆಲ್ಲ ಪೂಸ್ತಾಳೆ. ಅತ್ಯಂತ ಪ್ರೇಮದಿಂದ ಆ ಜೀವ ಪ್ರೇಮ ಕಂಡು ಎಷ್ಟು ವರ್ಷ ಆಗಿತ್ತೋ, ಯಾರ ತಂದೆಯೋ, ಯಾರ ತಾಯಿಯೋ, ಎಲ್ಲಿ ಹುಟ್ಟಿದ್ನೋ, ಎಲ್ಲಿ ಬೆಳೆದಳು, ಕಂಸನ ಸೇವೆಗೆ ಸಿಕ್ಕಾಕೊಂಡಿದ್ಲು. ಅದನ್ನು ನೋಡಿ ಕೃಷ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಯಿತು. ಇಷ್ಟು ರಸವತ್ತಾಗಿದೆ ನೋಡಿ ಈ ಕಥೆ. ಇದು ಸ್ವಲ್ಪ ಸರಿಯಾಗಿ ನಿಂತುಕೊಂಡ. 2 ಏಟು ಕೊಡ್ತಾನೋ ಏನೋ ಅಂತ ನೋಡಿದ್ಲು ಅವಳು. ಪಾದಾಂಗುಷ್ಟದಿಂದ 2 ಕಾಲುಗಳಿಂದ ಆ ತ್ರಿವಕ್ರೆಯ 2 ಕಾಲುಗಳನ್ನು ಮೆಟ್ಟಿ ಗಲ್ಲವನ್ನು ಹಿಡಿದು ಮೇಲಕ್ಕೆ ಎತ್ತಲಾಗಿ ಲಠಕ್ ಎಂಬುದಾಗಿ 3 ಕಡೆ ಡೊಂಕಿದ್ದದ್ದು ಸರಿ ಹೋಯಿತು. ಕೃಷ್ಣನೇ ಸೇವೆಯನ್ನ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಯಾರು ಭಗವಂತ ಜಾತಿ ನೋಡ್ತಾನೇನ್ರಿ? ಜಾತಿ ಇರುವುದು ವೃತ್ತಿ ಮಾಡುವುದಕ್ಕೆ. ನೀವು ನಿಮ್ಮ ಅಂಗಡಿ, ನಿಮ್ಮ ಮುಂಗಟ್ಟು,
ಜೀವನ ನಡಿಬೇಕು, ಆಲ್ ಪ್ರೊಫೆಷನ್ಸ್ ಆರ್ ರಿಕ್ವೈರ್ಡ್ ಫಾರ್ ಲೈಫ್, ಜೀವನೋಪಾಯ ಅನ್ನೋದು ನಡಿಬೇಕು ಅಂತ ವೃತ್ತಿ ಮಾಡಿದ್ದಾರೆ. ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅನ್ನೋದು ಎಲ್ಲಿ ಇಲ್ಲ. ವೃತ್ತಿಯಲ್ಲಿ ಭಗವಂತನಿಗೆ ತರ್ಪಿತವಾದರೆ ಎಲ್ಲವೂ ಸಮ ಎಂಬುದಾಗಿ ಋಗ್ವೇದದಲ್ಲಿಯೇ ಹೇಳಿದೆ. ನಾವು ಓದುವುದಿಲ್ಲ, ಭಾಗವತ ಓದುವುದಿಲ್ಲ, ಋಗ್ವೇದ ಯಾರು ಓದ್ತಾರೆ? ಈ ದೇಶ ಓದದೆ ಸತ್ತಿತು. ನಮ್ಮ ಹಿಂದೂಗಳು ಯಾತಕ್ಕೆ ಕೆಟ್ಟಿದ್ದೇವೆ? ಸರಿಯಾದ ರೀತಿಯಲ್ಲಿ ಭಾಗವತ, ರಾಮಾಯಣ, ಮಹಾಭಾರತ, ವೇದಗಳನ್ನು ಕುರಿತು ನಾವು ಪ್ರವಚನಗಳನ್ನು ಕೇಳೋದಿಲ್ಲ. ಭಗವಂತ ಸುಲಭನಾಗಿದ್ದಾನೆ. ಆದ್ರಿಂದ ಒಬ್ಬರೊಬ್ಬರು ನಾವು ಕೃಷ್ಣನನ್ನೇ ಕಾಣಬೇಕು, ಕೃಷ್ಣನನ್ನೇ ಪ್ರೇಮ ಮಾಡಬೇಕು. ಕೃಷ್ಣ ಪ್ರೀತಿಯಲ್ಲಿ ಎಲ್ಲ ಪ್ರೀತಿ ಅಡಿಗೆ ಹೋಗ್ತದೆ. ತಂದೆ ಪ್ರೀತಿ, ತಾಯಿ ಪ್ರೀತಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಶರಣಾಗತಿಯನ್ನು ಮಾಡ್ತೀನಿ ನೋಡಿ. ತಂದೆಗೆ ತೋರಿಸೋ ಪ್ರೀತಿಯನ್ನೆಲ್ಲವನ್ನು ತೋರಿಸಿ, ತಾಯಿ ತೋರಿಸೋ ಪ್ರೀತಿ ಸ್ನೇಹಿ. ತ್ವಮೇವ ಬಂಧುಶ್ಚ ಗುರುಸ್ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಪಿತಾಸಿ ಲೋಕಸ್ಯ ಚರಾಚರಸ್ಯ. ಅರ್ಜುನ ಶರಣಾಗತಿ ಮಾಡುವ ವಾಕ್ಯಗಳು. ಇಂಥ ಸ್ವಾಮಿ ಬೇಕೆಂಬುದಾಗಿ ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಕಪ್ಪಾಗಿ ಮಾಡಿಕೊಂಡಿದ್ದಾನೆ. ನಿನ್ನೆ ಬಿಟ್ಟು ಜಾಗಕ್ಕೆ ಅದನ್ನ ಎತ್ಕೊಂಡು ಆಮೇಲೆ ಬಾಲಲೀಲೆಗಳನ್ನು ಹೇಳಬೇಕು. ಪರಕ್ಷ 2 ದಿವಸ 3 ದಿವಸ ಬಾಲಲೀಲೆ ಆಗುತ್ತೋ ಏನೋ. ಶ್ರೀಕೃಷ್ಣ ಕರ್ಣಾಮೃತದಲ್ಲಿ ತುಂಬಾ ಸ್ವಾರಸ್ಯಕರವಾಗಿ ಎಲ್ಲರಿಗೂ ಮನಸ್ಸಿಗೆ ಎಟುಕುವ ಭಾಗವೇ ಬಾಲಲೀಲೆ. ಬಾಲಗೋಪಾಲ ಲೀಲೆಗಳಿಗೆ ಮುಂದಕ್ಕೆ ಅವರೇನು ಪ್ರೌಢ ಲೀಲೆಗಳನ್ನು ವರ್ಣಿಸಲಿಲ್ಲ. ರುಕ್ಮಿಣಿ ಕಲ್ಯಾಣವನ್ನು, ಸತ್ಯಭಾಮಾ ಪ್ರಣಯವನ್ನು, ನರಕಾಸುರ ಸರಿಯಲ್ಲಿದ್ದ ಸ್ತ್ರೀಯರ ಪರಿಗ್ರಹವನ್ನು, ಪಾಂಡವರಿಗೆ ಒದಗಿ ಯುದ್ಧ ಭೂಮಿಯಲ್ಲಿ ಕೌರವರು ಸಂಹಾರ ಮಾಡಿದ್ದನ್ನು, ಯಾದವರ ಸಂಹಾರ ಮಾಡಿದ್ದನ್ನು ಒಂದನ್ನು ವರ್ಣಿಸಲಿಲ್ಲ. ಕೃಷ್ಣ ಕರುಣಾಮೃತಂ, ಬಾಲಕೃಷ್ಣ ಕರುಣಾಮೃತಂ, ಬಾಲಕೃಷ್ಣ ಲೀಲಾ ಕರುಣಾಮೃತಂ. ಆ ಗೋಪಾಲ ಬಾಲನಿಗೆ ನಿಂತು ಬಿಟ್ರು ವೇದಾಂತ ದೇಶಕರು. ಗೋಪಾಲ ವಿಂಶತಿ, ಆ ಗೋಪಾಲ ಯೌವನ, ಶೈಶವ, ಪೌಗಂಡ, ಕೌಮಾರ, ಯೌವನ 4 ಅವಸ್ಥೆಯನ್ನು ಹೇಳ್ತಾರೆ. ವ್ಯಾಖ್ಯಾನಕಾರರು ತುಂಬಾ ವಿವರಿಸಿದ್ದಾರೆ. ಎಷ್ಟೆಷ್ಟು ವಯಸ್ಸಿನವರೆಗೆ ಹುಡುಗರಿಗೆ ಏನೇನಿರುತ್ತೆ. ಮುಗ್ಧವಾಗಿರುವುದು, ಕಣ್ಣು ತೆಗೆದು ನೋಡುವುದು ಒಂದು ಅವಸ್ಥೆ, ಲೋಕವೆಲ್ಲ ಬಣ್ಣ ಬಣ್ಣ ಕಾಣೋದು ಒಂದು ಅವಸ್ಥೆ, ಮೈ ತುಂಬಿಕೊಳ್ಳುವುದು ಒಂದು ಅವಸ್ಥೆ, ತೊಡೆ ಉಬ್ಬಿಕೊಳ್ಳುವುದು ಒಂದು ಅವಸ್ಥೆ, ಮೀಸೆ ಬರುವುದು ಒಂದು ಅವಸ್ಥೆ. ಆ ಮೀಸೆ ಬರುವುದಕ್ಕೆ ಮುಂಚೆ ಇದ್ದ ಅವಸ್ಥೆ ಗೋಪಾಲಾವಸ್ಥೆ, ಬಾಲಗೋಪಾಲಾವಸ್ಥೆ. ಕೃಷ್ಣನಿಗಿನ್ನೂ ಅದಕ್ಕೆ ಮಲರಾದು ಕುವಿಯಾದು, ಆಳ್ವಾರರು ಮಲರಾದು ಕುವಿಯಾದು. ಯುವ ಕುಮಾರ, ಋಗ್ವೇದ. ಯುವ ಅಕುಮಾರ, ಕೌಮಾರ ಹೋಯಿತು, ಯೌವನ ಬರಲಿಲ್ಲ. ಕೌಮಾರ ಬರಲಿಲ್ಲ, ಯೌವನ ಬರಲಿಲ್ಲ, ಕೌಮಾರ ಹೋಯಿತು. ಅದು ಒಂದು ಅವಸ್ಥೆ. 17-18 ವರ್ಷದ ಒಳಗಿರ್ತಕ್ಕಂತಹ ಬಾಲಕೃಷ್ಣ ಕೊಳಲನ್ನು ಊದುತ್ತಾ ಅಕ್ಕಪಕ್ಕದ ತನ್ನ ಸಖಿಯರ ಜೊತೆಯಲ್ಲಿ ಸಂಚಾರ ಮಾಡ್ತಾ ಗೋಕುಲ ಬೃಂದಾವನದಲ್ಲಿ ಒಂದೊಂದು ಜಾಗದಲ್ಲಿಯೂ ಹೆಜ್ಜೆ ಗುರುತನ್ನು ಹಾಕಿದನಲ್ಲ. ಅವನು ಮಾಡಿದೇ ಲೀಲೆ ಇಲ್ಲ, ವೇಣುಗಾನ ಲೀಲೆ ಒಂದೇ ಸಾಕಲ್ಲ. ಆ ಅವಸ್ಥೆಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮೈ ಬಣ್ಣ ಕಪ್ಪು ಅಂತ ಹೇಳಿ ನೆನ್ನೆ ಮಂಗಳಾಶಾಸನ ಮಾಡಿದ್ದು. ಅಲ್ಲಿಂದ ಎತ್ಕೊಳ್ತೇವೆ. ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯ ದೇಶ ಸಂವರ್ಧಮಾನ ನಾಭೀರಾಳಿಂಕರಿಂಖಂ ಮಧುಕರ ಪಟಲೀ ದತ್ತಹಸ್ತಾವಲಂಬ ಅಸ್ಮಾಕಂ ಸಂಪದೋಘಾನ್ ಅವಿರಳ ತುಳಸಿ ಧಾಮ ಸಂಜಾತ ಭೂಮ ಕಾಳಿಂದಿ ಕಾಂತಿಹಾರಿ ಕಲಯತು ವಪುಷಃ ಕಾಳಿಮಾ ಕೈಟಭಾರೇ. ನಿನ್ನೆ ಉಪನ್ಯಾಸದ ಕೊನೆಯಲ್ಲಿ ವಿವರಿಸಿದೆ. ಕೆಲವರು ಬೇಗ ಇಳಿಯೋ ಅವಸರದಲ್ಲಿ, ಲಿಫ್ಟ್ ಹಿಡಿಯೋ ಅವಸರದಲ್ಲಿ ಹೋಗ್ತಾ ಇದ್ರು. ಯಾರಿಗೆ ಕೇಳಿಸ್ತೋ ಬಿಡ್ತೋ. ವೇದಾಂತ ದೇಶಿಕರು ತತ್ವಮುಕ್ತ ಕಲಾಪ ಎಂಬುವ ಅತ್ಯಂತ ಕಠಿಣವಾದ ವೇದಾಂತ ಗ್ರಂಥದ ಆರಂಭದಲ್ಲಿ ಮಾಡಿರುವ ಶ್ಲೋಕ ಇದು. ನನ್ನ ಅಂತ್ಯಕಾಲದಲ್ಲಿ ಕೊಳಲನ್ನು ಹಿಡಿದ ಮುರಳೀಕೃಷ್ಣ ಗೋಪಾಲಕೃಷ್ಣ ನನಗೆ ದರ್ಶನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅವರ ಆರಾಧ್ಯ ಮೂರ್ತಿ ವರದರಾಜಸ್ವಾಮಿ. ವೈಭವಾವತಾರದಲ್ಲಿ ಶ್ರೀಕೃಷ್ಣ ಆರಾಧ್ಯ ಮೂರ್ತಿ. ನನ್ನ ಅಂತ್ಯಕಾಲದಲ್ಲಿ ಅಧರಾಹಿತ ಚಾರು ವಂಶನಾಳ ಮುಕುಟಾಲಂಬಿ ಮಯೂರ ಪಿಂಚಮಾಲ ಹರಿನೀಲಶಿಖ ವಿಭಂಗ ನೀಲ ಪ್ರತಿಭಾಸ್ವಂತು ಮಮ ಅಂತಿಮ ಪ್ರಯಾಣೇ. ಅವರ ಆಸೆ ನೋಡಿ ಆಚಾರ್ಯರು. ಅಂತ್ಯಕಾಲದಲ್ಲಿ ಕೃಷ್ಣ ಬಂದು ನನಗೆ ದರ್ಶನವನ್ನು ಕೊಡಬೇಕು. ಅಧರಾಹಿತ ಚಾರು ವಂಶನಾಳ. ಆ ಕೊಳಲೇ ನೋಡುವುದಕ್ಕೆ ಬಹಳ ಸುಂದರ. ಬರೀ ಬಿದಿರು ಮಾತ್ರ ಅಲ್ಲ,
ನಂದಿಗೂ ಒಬ್ರಿಗೆ ಐಶ್ವರ್ಯ ಎಷ್ಟು ಮಟ್ಟಿತ್ತು, ಕೊಳಲುತ್ತೇನೋ ಕೃಷ್ಣ ತಾಯಿಲಿ ಆ ಕರೀರೋ ಅಕ್ಷಾಲೇನ ಅಂತ ಹೇಳಿ ಅದಕ್ಕೆ ಈ ಕಡೆ ಆ ಕಡೆಯಲ್ಲಿ ಒಳ್ಳೆ ಬಂಗಾರದ ರಿಂಗ್ಗಳನ್ನು ಮಾಡಿ ಕೃಷ್ಣನ ಕೊಳಲು ನೋಡಿ ಎಷ್ಟು ಸಂತೋಷವಾಗಿದೆ. ವೇಣುಗೋಪಾಲ ಗೋಪಾಲ ಕೃಷ್ಣ ರೂಪಗಳಲ್ಲಿ ವೇಣುಗೋಪಾಲನ ರೂಪ ಅತ್ಯಂತ ಸುಂದರವಾದ ಧರಾಹಿತ ಚಾರು ವಂಶನಾಳ ಮಕುಟಾಳಂಬಿ ಮಯೂರ ಪಿಂಚಮಾಲ ಹರಿನೀರ ಶಿಲಾ ವಿಭಂಗ ನೀಲಾಹ ನೀಲಮಣಿ ಅಂತ ನೋಡಿದ್ದೀರಾ? ನವರತ್ನಗಳಲ್ಲಿ ನೀಲ ಅಂತ ಒಂದು ಮಣಿ ನೋಡಿದ್ದೀರಾ? ಹಾಗಿರ್ತದದು. ಇಷ್ಟು ದಪ್ಪದ ಮಣಿ ಇದ್ರೆ ನೀಲಮಣಿ ಮಾಸಲು ಬಣ್ಣಕ್ಕಿರುತ್ತೆ. ಅದು ಸಾಮಾನ್ಯವಾಗಿ ಈ ಕೆಂಪು ಮತ್ತು ನೀಲ ನೋಡುವುದಕ್ಕೆ ಮಾಸದಂತಿರುತ್ತೆ. ಅದನ್ನು ಒಡೆದರೆ ಫ್ರೆಶ್ ಆಗಿರ್ತದಲ್ಲ. ಹರಿ ನೀಲ ಶಿಲಾ ವಿಭಂಗ ನೀಲಾಹ ಪ್ರತಿಭಾಸ್ವಂತು ಪ್ರತಿಭಾ ಸಂತು ಮಮ ಅಂತಿಮ ಪ್ರಯಾಣೇ. ಅದು ನೀಲಿ ಬಣ್ಣ ಕೃಷ್ಣನ ಮೈ. ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ರಂಗನಾಥ ಸ್ವಾಮಿ ಹಾಗೆ ಕ್ಷೀರಶಾಹಿ ಕ್ಷೀರ ಸಮುದ್ರಶಾಹಿ ಶೇಷನ ಮೇಲೆ ಮಲಗಿದ್ದಾನೆ. ಗಂಡ ಹೆಂಡತಿ ಇಬ್ಬರೇ ಒಳ್ಳೆ ಹನಿಮೂನ್ ಅವರಿಗೆ. ಕ್ಷೀರ ಸಮುದ್ರ ಹಾಲಿನ ಸಮುದ್ರ. ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಲಕ್ಷ್ಮಿಗೆ ನಾರಾಯಣನಿಗೆ. ನೋಡೋದಕ್ಕೇನಿದೆ ಅದೇ ವಿಷಯ. ಲಕ್ಷ್ಮಿಯನ್ನು ಶ್ರೀಮನ್ನಾರಾಯಣ ನೋಡುವುದು, ನಾರಾಯಣನ ಲಕ್ಷ್ಮಿ ನೋಡುವುದು. ನೋಡಿದ್ದು ಭಗವಂತನ ಕಣ್ಣು ನಸುಗೆಂಪು, ತಾವರೆ ಪುಷ್ಪ, ಅದರಲ್ಲಿ ಪುಂಡರೀಕ ಎಂಬ ಜಾತಿ. ಆ ಪುಷ್ಪದ ದಳದಲ್ಲಿ ಕೊನೆಯಲ್ಲಿ ಸ್ವಲ್ಪ 2-3 ಕೆಂಪು ಗೆರೆ ಇರುತ್ತೆ. ನೋಡಿದ್ದೀರಾ? ತಾವರೆ ಪುಷ್ಪ ನೋಡಿದ್ದೀರಾ? ಸಣ್ಣ ಹುಡುಗರಿಗೆ ನೀವೇನು ತಾವರೆ ಪುಷ್ಪ ಅಂದ್ರೆ ಏನು ಚಿತ್ರ ಬರುತ್ತೆ ತೋರಿಸೋ ಕಾಲ ಬಂತು. ಕೆರೆಗಳೆಲ್ಲ ಒಣಗಿ ಹೋಗ್ತಾ ಇವೆ. ರಾಮೋ ರಕ್ತಾಂತಲೋಚನ, ಕಣ್ಣಿನ ತುದಿಯಲ್ಲಿ 1-2 ಕೆಂಪಿಗೆರೆ ಗಂಡಸರಿಗಿದ್ರು ತುಂಬಾ ಚೆನ್ನಾಗಿರುತ್ತಂತೆ. ಮನೇಲಿ ಹೋಗಿ ಕನ್ನಡಿ ನೋಡ್ಕೊಳ್ಳಿ. ಸ್ತ್ರೀಯರಿಗೆ ಕನ್ನೈದಲೆ ಅಂತ ಒಂದು ಹೇಳ್ತಾನೆ. ಇದಲಂಪೂ ಕುಮುದ ಪುಷ್ಪ, ಅದು ಸ್ವಲ್ಪ ನೀಲ ಛಾಯದಲ್ಲಿರ್ತದೆ. ಈ ರೆಟಿನಾ ಅಂತ ಹೇಳ್ತೀರಲ್ಲ, ರೆಟಿನಾ ಇಟ್ ಸೆಲ್ಫ್ ಈಸ್ ಬ್ಲೂಯಿಶ್ ವೈಟ್. ತಾವರೆ ಪುಷ್ಪ ಸ್ವಲ್ಪ ರೆಡಿಶ್ ಯೆಲ್ಲೋಯಿಶ್ ವೈಟ್. ಇದು ವ್ಯತ್ಯಾಸ. ಲಕ್ಷ್ಮಿ ತನ್ನ ಕಣ್ಣುಗಳಿಂದ ಕಪ್ಪು ಛಾಯೆ ಮಿಶ್ರಿತವಾದಂತಹ ನೀಲ ಮಿಶ್ರಿತವಾದ ಬಿಳಿ ಕಣ್ಣುಗಳಿಂದ ಗಂಡನನ್ನ ಶ್ರೀಮನ್ನಾರಾಯಣನನ್ನ ಕೃಷ್ಣನನ್ನ ನೋಡ್ತಾ 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 ಆ ಕಪ್ಪೆಲ್ಲ ಇವನ ಮೈಗೆ ಬಂತಂತೆ. ಕೃಷ್ಣ ಯಾತ ಕಪ್ಪಾದ? ಮೊದಲನೇ ಕಪ್ಪು. ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯಾತ್ ಸತತ ಪರಿಚಯಾತ್. ನೋಡೋಕೆ ಬೇರೆ ವಸ್ತು ಇಲ್ಲ. ಎಷ್ಟೋ ಮನೆಗಳಲ್ಲಿ ಬಾ ಅಂತ ಕರೆದ್ರೆ ಯಜಮಾನರು ಅಯ್ಯ ನಿಮ್ಮ ಮುಖ ನೋಡಿದ್ದೇ ಇದೆ, ಸುಮ್ಮನೆ ತಿರುಗಿ ಯಾಕ್ರಿ ಕರಿತೀವಿ? ಆಗಲ್ಲ. ಬೇರೆ ಏನು ನೋಡೋಕ್ಕಿಲ್ಲ ಅಂತಲ್ಲ. ಎಷ್ಟು ನೋಡಿದರೂ ಲಕ್ಷ್ಮೀದೇವಿಗೂ ತೃಪ್ತಿಯಾಗದೇ ಇರುವಂತಹ ರೂಪ ಭಗವಂತನ ರೂಪ. ಲಕ್ಷ್ಮೀ ನೇತ್ರೋತ್ಪಲ ಶ್ರೀ ಸತತ ಪರಿಚಯಾತ್ ಯೇಷ ಸಂವರ್ಧಮಾನ. ಯೇಷ ಅಂದ್ರೆ ಯಾವುದು? ಕಪ್ಪು. ಕೃಷ್ಣನ ಮೈ ಕಪ್ಪು. ಒಂದೇ ಕಡೆ ನೋಡ್ತಾ ಇಲ್ಲ ಅಲ್ಲ. ಪಾದವನ್ನು ನೋಡ್ತಾಳೆ, ನಾಭಿಯನ್ನು ನೋಡ್ತಾಳೆ, ತೊಡೆಯನ್ನು ನೋಡ್ತಾಳೆ, ಮುಡಿಯನ್ನು ನೋಡ್ತಾಳೆ. ಕ್ರಮೇಣ ಲಕ್ಷ್ಮೀದೇವಿಯ ಕಣ್ಣಲ್ಲಿದ್ದ ಕಪ್ಪೆಲ್ಲ ಭಗವಂತನ ಮೈಗೆ ವ್ಯಾಪಿಸಿತು. ನಾಭಿ ನಾಳೀಕಲಿಂಕನ್ ಮಧುಕರ ಪಟಲಿ ದತ್ತ ಹಸ್ತಾವಲಂಬ. ಆ ಹೊತ್ತಿಗೇನಾಯ್ತು? ನಾಭಿ ನಾಳೀಕ. ಭಗವಂತನ ನಾಭಿಯಲ್ಲಿ ಒಂದು ತಾವರೆ ಪುಷ್ಪ ಉಂಟಾಯಿತು. ಲೋಕದಲ್ಲಿದ್ದ ತುಂಬಿಗಳೆಲ್ಲ ಪ್ರಳಯ ಕಾಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹೋಗೋದಕ್ಕೆ ಮಕರಂದ ಸಿಕ್ಕಲಿಲ್ವಲ್ಲ. ಒಂದೇ ತಾವರೆ ಹೂವು. ದುಂಬಿಗಳ ಹಿಂಡು ಬಂದು ಅವು ಬೇರೆ ನೋಡ್ತಾ ನೋಡ್ತಾ ಮೈಯೆಲ್ಲ ಕೂತ್ಕೊಂಡು ಗೆಸ್ಟ್ ಹೌಸ್ ಇದ್ದ ಹಾಗೆ ಭಗವಂತನ ಮೈಯೆಲ್ಲ ಕಪ್ಪಾಯಿತು. ದುಂಬಿಗಳು ಕಪ್ಪಾಗಿ ಮಾಡಿದವು ಭಗವಂತನ ಮೈಯನ್ನ. ದತ್ತ ಹಸ್ತ ಅವಲಂಬ, ಕೈ ಹಿಡಿದ ಮೇಲೆ ಕೆತ್ತುವಂತೆ. ಅಸ್ಮಾಕಂ ಸಂಪದೂಹಾಂ ಅವಿರಳ ತುಳಸಿ ರಾಮ ಸಂಜಾತ ಭೂಮ. ಹೊತ್ತೊತ್ತಾಗಿ ಕಪ್ಪು ತುಳಸಿ ಮಾಲೆಯನ್ನು ಧರಿಸಿ ಕೃಷ್ಣ ತುಳಸಿಯಲ್ಲಿದ್ದ ಕಪ್ಪು ಬೇರೆ ಸೇರಿಕೊಂಡಿತು. 3 ಫ್ಯಾಕ್ಟರ್ ಆಯ್ತಲ್ಲ. 4ನೇದು ಇದು ಸಾಲದು ಎಂಬುದಾಗಿ ಕೃಷ್ಣಾವತಾರವನ್ನು ಮಾಡಿ ತನಗಿಂತ ಕಪ್ಪಾಗಿದ್ದ ಯಮುನಾ ನದಿ ಕಾಳಿಂದಿ ನದಿಯಲ್ಲಿ ಸ್ನಾನ ಮಾಡಿ ಅದರ ಕಪ್ಪೆಲ್ಲ ಇವನ ಮೈಗೆ ಬಂತಲ್ಲ. ಕಾಳಿಂದಿ ಕಾಂತಿಹಾರಿ ಕಲಯತು ಬಹುಶಃ ಕಾಳಿಮಾ ಕೈಟಭಾರೆ.
ಆ ಭಗವಂತನ ಕಪ್ಪು ಕಾಳಿಮಾ ನಿಮ್ಮನ್ನ ಕೃಷ್ಣಭಾರೇ ಕಾಳಿಮಾ ಕಲಯತು, ಅದು ನಿಮ್ಮನ್ನ ರಕ್ಷಿಸ್ರಿ. ಕೃಷ್ಣ ಕಪ್ಪು ಅಂತ ಮೈ ಬರಿಬೇಡಿ. உறவுடையார் இளையார் நல்லார் ஒத்து வல்லார் கொண்டு வைகள் தருவிடை எதிர்கொண்டு பங்குனினாள் திருந்தவே நோக்கின்றேன் ಕಾಮದೇವ ಕರುಡೈ ಮುಹಿಲ್ವಣ್ಣನ್. ನೋಡಿ, ಕೃಷ್ಣ ಆಗಿದ್ದಾನೆ. ನಾಚ್ಯಾರ ತಿರುಮುಗಿ ಆಂಡಾಳ್ ದೇವಿ ಹೇಳ್ತಾಳೆ, ಹೇ ಕಾಮದೇವ, ನಿನ್ನ ಪೂಜೆ ಮಾಡ್ತೇನೆ. ಕೃಷ್ಣ ಅಂತ ಒಂದಿದೆಯಲ್ಲ, ಅವನ್ ನನ್ನ ಗಂಡ ಮಾಡು. ಯಾವನವನು ಕೃಷ್ಣ? ಮನ್ಮಥ ಕೇಳ್ತಾನೆ, ಕೃಷ್ಣನೇ ಗೊತ್ತೇ ಇಲ್ವಲ್ಲ, ಅವರ ಅಪ್ಪ ಇವನು. ಮನ್ಮಥನಿಗೆ ತಂದೆ ಅಲ್ಲಿ ಸಾಕ್ಷಾನ್ ಮನ್ಮಥ ಅಪ್ಪನೇ ಗೊತ್ತಿಲ್ಲ ಅಂದ ಅಡ್ರೆಸ್ ಕೊಡ್ತಾಳೆ. ಕರುಡೈ ಮುಹಿಲ್ವಣ್ಣನ್ ಕಾಯಾವಣ್ಣನ್ கருவிளை போல் வண்ணன் கமலவண்ணன் திருவுடை முகத்தில் திருக்கண்களால் திருந்தவேನೋಕು எனக்கರುಳ್ ಕಂಡಾಯ್. ಆ ಕಪ್ಪು ಕೃಷ್ಣ ನನ್ನ ನೋಡಿ ಅನುಗ್ರಹ ಮಾಡುವಂತೆ ಮೀನು ಒಲಿಯಬೇಕು, ಮಧ್ಯಸ್ಥಿಕೆ ವಹಿಸಬೇಕು ಅಂತ ಆ ಕೃಷ್ಣನ ರೂಪಕ್ಕೆ ಕಪ್ಪಿಗೆ ಮುರುಳಾಗಿದ್ದಾಳೆ ಆಂಡಾಳ್ ದೇವಿ. ಕಣ್ಣನೆನ್ನು ಕರುಂದೈವಂ ಕಾಕ್ಷಿ ಪಳೆ ಕಿಳಪ್ಪೇನೈ. ಇನ್ನೊಂದು ಪದ್ಯ ಬರುತ್ತೆ, ಸತ್ತಂತ್ರಿಲೋಕ ಸ್ಥಿತೆಯೇ. ಪದ್ಯ ಪೂರ್ತಿ ಓದ್ಲೆಲ್ಲ ವೇಳೆ ಆಗುತ್ತೆ, ಬಾಲ್ಯಲೆ ಹೇಳಬೇಕು. ಕೃಷ್ಣನ ಕಪ್ಪನ್ನೇ ಕುರಿತು 10 ಅಲ್ಲ 15-20 ದಿವಸ ಉಪನ್ಯಾಸ ಮಾಡಬಹುದು. ಸಕಲ ಶಾಸ್ತ್ರಗಳನ್ನು ತಂದು ಹೇಳ್ಬೋದು, ಬರೀ ರಂಜನೆಗೋಸ್ಕರವಾಗಿ ಅಲ್ಲ. ಕೃಷ್ಣನಿಗೆ ಒಂದೊಂದು ಯುಗದಲ್ಲಿ ಒಂದೊಂದು ಬಣ್ಣ ಅಂತ ನಿನ್ನೆ ಸೂಕ್ಷ್ಮವಾಗಿ ಹೇಳಿಬಿಟ್ಟೆ. ಎಲ್ಲಿ ಬರ್ತದೆ ಇದು? ಇದು ಶ್ರೀಮದ್ ಭಾಗವತದಲ್ಲೇ ಇದೆ. ಭಾಗವತದಲ್ಲಿ 2-3 ಕಡೆಯಲ್ಲಿ ಬರ್ತದೆ. ಸತ್ವಂ ತ್ರಿಲೋಕ ಸ್ಥಿತೆಯೇ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ. ದೇವರು ಬಣ್ಣ ಬದಲಾಯಿಸ್ತಾನೆ. ನಮ್ಮ ರಾಜಕಾರಣಿಗಳ ಹಾಗೆ ಬಣ್ಣ ಬದಲಾಯಿಸೋ ತೋರಿಸ್ಕೊಟ್ಟವನೇ ಕೃಷ್ಣ. ಸತ್ವಂ ತ್ರಿಲೋಕ ಸ್ಥಿತೆಯೇ, ಸ್ವರ್ಗ ಮರ್ತ್ಯ ಪಾತಾಳ ಯೇಷಾಂ ಲೋಕಾನಾಂ ಅಸಂಭಿನ್ನಾಯ ಯೇಷ ಸೇತುರ್ವಿಧರಣ. ಇದು ಇಂಟರ್ಮಿಕ್ಸ್ಚರ್ ಆಗಬಾರ್ದು. ಸ್ವರ್ಗ ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ನರಕ ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಮರ್ತ್ಯಲೋಕ ಮನುಷ್ಯರದಲ್ಲಿರ್ಬೇಕು ಅಲ್ಲೇ ಇರಬೇಕು. ಇದು ಒಂದಕ್ಕೊಂದಕ್ಕೆ ಇಂಟರ್ಮಿಕ್ಸ್ಚರ್ ಆಗಿಬಿಟ್ರೆ ಮನುಷ್ಯರಿಗೆ ಸ್ವರ್ಗದಲ್ಲಿದ್ದೇವೆ, ನರಕದಲ್ಲಿದ್ದೇವೆ, ಭೂಮಿಯಲ್ಲಿ ತಿಳಿಯುವುದಿಲ್ಲ. ಆ 3 ಲೋಕಗಳನ್ನ ನಡೆಸುವುದಕ್ಕೋಸ್ಕರವಾಗಿ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ. ಸತ್ಯಯುಗ ಅಂತ ಹೇಳ್ತೇವೆ, ಕೃತಯುಗ ಅಂತ ಹೇಳ್ತೇವೆ. ಕೃತಯುಗದಲ್ಲಿ ಭಗವಂತ ಬಿಳಿ ಬಣ್ಣವನ್ನು ತಾಳ್ತಾನೆ. ಸತ್ಯವೇ ಪ್ರಧಾನ, ಸತ್ವವೇ ಪ್ರಧಾನ. ಸುಳ್ಳು ಕೊಳ್ಳು ಹೇಳೋರೆಲ್ಲೋ 1% ಇದ್ದಿರ್ಬೋದು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ. ನನಗೆ ಮಂತ್ರಿ ಪದವಿ ಕೊಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅನ್ನೋ ಕೃತಯುಗದಲ್ಲಿ ಇರಲಿಲ್ಲ. ಅದೆಲ್ಲ ಕಲಿಯುಗದಲ್ಲಿ ವಂಚನೆ. ಈ ವಂಚನೆಯವ್ರನ್ನ ವಂಚಿಸುವುದಕ್ಕಾಗಿ ಬೇರೆ ಬಣ್ಣವನ್ನು ತಾಳ್ಬೇಕು ಭಗವಂತ. ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ. ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನ ಸರ್ಗಾಯ ರಕ್ತಂ. ಸರ್ಗ ಅಂದ್ರೆ ಸೃಷ್ಟಿ ಮಾಡುವುದಕ್ಕಾಗಿ ಬ್ರಹ್ಮನ ರೂಪದಲ್ಲಿ ಸ್ವಲ್ಪ ಕೆಂಪು ಬಣ್ಣವನ್ನು ತಾಳ್ತಾನೆ. ಬ್ರಹ್ಮನ ಬಣ್ಣ ಬಿಳಿ ಮಿಶ್ರಿತ ಕೆಂಪು. ರಜಸೋಪಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯಯೇ. ಇದು ಶ್ರೀಮದ್ ಭಾಗವತ 10ನೇ ಸ್ಕಂಧ 3ನೇ ಅಧ್ಯಾಯದ 20ನೇ ಶ್ಲೋಕ. ಇದನ್ನು ವ್ಯಾಖ್ಯಾನಕಾರರು ಹೇಳ್ತಾರೆ, ಬಂಗಾಳಿ ವ್ಯಾಖ್ಯಾನಕಾರರು. ಇದು ಗುಣಾವತಾರ ಕಾರ್ಯ. ಗುಣವೂ ಒಂದು ಅವತಾರ. ಒಂದೊಂದು ಸಲ ಒಂದೊಂದು ಗುಣವನ್ನು ಧರಿಸ್ತಾನಲ್ಲ. ಹೌದು, ಲೋಕವನ್ನು ನಡೆಸುವುದಕ್ಕೋಸ್ಕರವಾಗಿ. ಇದು ತ್ರಿಗುಣದ ಬಣ್ಣಗಳಲ್ಲಿ ಭಗವಂತ ಕಾಣ್ತಾನೆ. ಅದರಿಂದ ಅವನಿಗೇನು ತೊಂದರೆ ಇಲ್ಲ. ವಿಷ್ಣುವಾಗಿ ಒಂದು ರೂಪ, ಬ್ರಹ್ಮನಾಗಿ ಒಂದು ರೂಪ, ಶಿವನಾಗಿ ಒಂದು ರೂಪ. ಮಣಿವಿಡಂಬಿನಿ ತಸ್ಯ ಮನೋಹರೇ. ಈ ಶ್ಲೋಕ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿತ್ತು. 20 ವರ್ಷ ಆಗಿತ್ತು ಈ ಶ್ಲೋಕ ನಾ ಕೇಳಿ. ಸಿಗ್ತಾರ ಇವತ್ತು ಸಿಕ್ಬಿಡ್ತು ಈ ಶ್ಲೋಕ. ಅಕಸ್ಮಾತ್ ಸಿಕ್ಕಿತು ಯಾವುದೋ ಒಂದು ರೆಫರೆನ್ಸ್ನಲ್ಲಿ. ಈ ಶ್ಲೋಕದ ಸಂದರ್ಭ ಹೇಳ್ಬೇಕು ನಿಮಗೆ. ಮಣಿವಿಡಂಬಿನಿ ತಸ್ಯ ಮನೋಹರೇ ವಪುಷಿಮಗ್ನಮನ ಮುನಿಮಂಡಲಿ. ಜಪಮಮುಂಚ ಹೋಮಮುಂಚತ ವ್ರತಮಮುಂಚತ ವೇದಮಮುಂಚತ.
ಮಣಿ ವಿಡಂಬಿನಿತಸ್ಯ ಮನೋಹರೇ ಬಪುಷಿ. ಇದಕ್ಕಿಂತ ಇನ್ನು ಕಪ್ಪು ಶಕ್ಯವಿಲ್ಲ ಅನ್ನುವಂತಹ ಅತ್ಯಂತ ಉತ್ತಮವಾದ ಒಂದು ನೀಲಮಣಿ, ಒಂದು ಸಾಲಗ್ರಾಮ ಮಣಿ. ನಮ್ಮ ತಂದೆ ಪೂಜೆ ಮಾಡ್ತಿದ್ದಿದ್ದು 12 ಸಾಲಗ್ರಾಮಗಳು, ತಾತ ಮುತ್ತಾತನ ಕಾಲದಿಂದ ಬಂದದ್ದು ತಾಮ್ರಪರ್ಣಿ ತೀರ. ನನ್ನ ಭಾಗಕ್ಕೆ ಅದರಲ್ಲಿ ಬಂದದ್ದು ಒಂದೇ ಸಾಲಗ್ರಾಮ. ದೊಡ್ಡ ಟ್ರೆಷರ್, ಆಸ್ತಿ ಕೊಡದೆ ಅಂದ್ರೆ ಬೇಡ, ಸಾಲಗ್ರಾಮ ಕೊಡಿ. ಅದು ಹೇಗೆ ನಿಮ್ಮ ಮುಖ ಕಾಣಿಸುತ್ತೆ ಅದ್ರಲ್ಲಿ ನೋಡಿದರೆ. ಮಣಿಯನ್ನು ಅಣಕಿಸುವಂತೆ ಅತ್ಯಂತ ಕಪ್ಪಾದ ಮಣಿಯನ್ನು, ನೀಲಮಣಿಯನ್ನು ತಂದ್ರೆ ಈಗ ನಿನ್ನ ಮುಸುರಿ ನೋಡು ಅಂತ ಹೇಳುವಂತೆ ಕೃಷ್ಣನ ಬಣ್ಣ, ಅದನ್ನು ಅಣಕ ಮಾಡುವಂತೆ ಮಣಿ ವಿಡಂಬಿನಿತಸ್ಯ ಮನೋಹರೇ ವಪುಷಿ ಮಗ್ನಮನ ಮುನಿ ಮಂಡಲಿ. ಎಲ್ಲಿ ನಡೀತಿದ್ರು, ಮುನಿಗಳೆಲ್ಲಿದ್ರು? ಇದು ಸಂದರ್ಭ ಋಷಿವಾಟಿಗೆ ಆಗ್ಬೋದು, ದುರ್ಯೋಧನ ಸಭೆ ಆಗ್ಬೋದು. ದುರ್ಯೋಧನ ಸಭೆಯಲ್ಲಿ ಯುಧಿಷ್ಠರನ ಭೇಟಿಗಾಗಿ, ಅರಣ್ಯಕ್ಕೆ ದ್ರೌಪದಿಯನ್ನು ಸಂತೈಸುವುದಕ್ಕೆ ಎಲ್ಲೆಲ್ಲಿ ಕೃಷ್ಣ ಹೋದನೋ ಅಲ್ಲೆಲ್ಲ ನಡೆಯುತ್ತಿದ್ದದ್ದೇನು? ಮಣಿ ವಿಡಂಬಿನಿತಸ್ಯ ಮನೋಹರೇ ವಪುಷಿ ಮಗ್ನಮನ ಮುನಿ ಮಂಡಲಿ. ಕೆಲವರು ಹೋಮ ಮಾಡ್ತಿದ್ರು ಕಾಡಲ್ಲಿ, ಋಷಿವಾಟಿಕೆಗಳು. ಆ ಕಡೆ ಕೃಷ್ಣ ಹಾಯ್ದು ಹೋಗುವಾಗ ಯಾವನು ಪಳಪಳ ಅಂತ ಇದೆ ಅವ್ರ ಮೈ, ನನ್ನ ಮುಖ ಕಾಣಿಸ್ತಾ ಇದೆಯಲ್ಲ ಅಂತ ಅವರೆಲ್ಲರೂ ಮಗ್ನರಾಗಿ ಜಪಮುಂಚತ, ಜಪವನ್ನು ಬಿಟ್ಟರು. ಹೋಮಮುಂಚತ, ಹೋಮ ಮಾಡ್ತಿದ್ದವರು ಸೌಟುಗಳನ್ನು ಬಿಸಾಕಿದ್ರು. ವ್ರತಮುಂಚತ ವೇದಮುಂಚತ, ವೇದ ಓದುವವರು ವೇದವನ್ನು, ವ್ರತ ಹಿಡಿದವರ ವ್ರತವನ್ನು, ಪ್ರತಿಯೊಂದನ್ನು ಬಿಡಿಸಿ ಅವನನ್ನೇ ನೋಡಬೇಕು 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 ಅಂತ ಚಪಲ ಉಂಟು ಮಾಡತಕ್ಕಂಥ ಮೋಸ್ಟ್ ಟೆಂಪ್ಟಿಂಗ್ ರೂಪ ಕೃಷ್ಣನ ಕಪ್ಪು ರೂಪ. ದುರ್ಯೋಧನ ಸಭೆಗೆ ಬಂದ ಕೃಷ್ಣ. ಆ ಸಭೆಯಲ್ಲಿ ಪರಶುರಾಮರು, ಮೈತ್ರೇಯರು, ಅಗಸ್ತ್ಯರು, ದೇವಸ್ಥಲಿ ಎಂಬುವರು, ಅಸಿತಃ, ದೇವಲಃ, ವ್ಯಾಸಃ, ಸಕಲ ಋಷಿಗಳು ಬಂದಿದ್ದಾರೆ. ಸ್ವಯಂ ಕೃಷ್ಣನೇ ಅವತಾರಿ ಬಂದು ಬುದ್ಧಿ ಹೇಳ್ತಾನೆ, ಈ ಮೂರ್ಖನಿಗೆ ಹೇಗಿರಬಹುದು ನೋಡಬೇಕಿದೆ. ರಿಸಾರ್ಟ್ ಪಾಲಿಟಿಕ್ಸ್ ಅಲ್ಲ ಇದು, ಓಪನ್ ಇದು. ಸ್ವಯಂ ಕೃಷ್ಣನೇ ಬಂದಿದ್ದಾನೆ ಅಂತ. ಕೆಲವರು ಅಲ್ಲಿ ಎಷ್ಟು ದಿವಸ ಆಗುತ್ತೆಯೋ ಹೋಗಿ ನಡ್ಕೊಂಡು ಬರುವುದು ಅಂತ ವ್ರತವನ್ನೂ ಬಿಡದೆ, ಹೋಮವನ್ನೂ ಬಿಡದೆ ನಿತ್ಯ ಮಾಡುತ್ತಿದ್ದ ಅಗ್ನಿಹೋತ್ರ ಮಣ್ಣಿನ ಮಡಿಕೆಗಳಲ್ಲಿ ಗಡಿಗೆಗಳಲ್ಲಿ ಹಾಕಿ ಸಿಂಬಿ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಬಂದಿದ್ದಾರೆ. ಕೃಷ್ಣ ಬರೋ ತನಕ ಸಭೆಯಲ್ಲೇ ಹೋಮ ಮಾಡ್ತಾ ಇದ್ದಾರೆ. ಕೃಷ್ಣ ಬಂದು ಕೂಡಲೇ ಯಾರು ಹೇಳತಕ್ಕದ್ದಲ್ಲ, ಕಳ್ಳ ಕೊಲ್ಲ, ಯಾರು ಎದ್ರೆ ಶಿರಚ್ಛೇದ ಮಾಡ್ತೇನೆ ಅಂತ ಅಪಣೆ ಮಾಡಿದ್ದ ದುರ್ಯೋಧನ. ಅದೇನಾಯ್ತು? ಹೋಮ ಮಾಡ್ತಿದ್ದವರು ಹೋಮಮುಂಚತ, ವ್ರತಮುಂಚತ, ವೇದಮುಂಚತ ಎಲ್ಲವನ್ನೂ ಬಿಟ್ರು, ಮೇಲಕ್ಕೆ ಎದ್ದು ನಿಂತು ಬಿಟ್ರು. ಭಗವಂತನ ರೂಪ ಹೇಗಿತ್ತು ಅಂದ್ರೆ, ಅವನ್ ದರ್ಶನ ಮಾಡಿದ ಮೇಲೆ ಹೋಮ ಯಾಕ್ರಿ? ಹೋಮ ಮಾಡುವುದು ಕೃಷ್ಣ ದರ್ಶನಕ್ಕೆ, ಜಪ ಮಾಡುವುದು ಯಾತಕ್ಕೆ? ಕೃಷ್ಣ ದರ್ಶನಕ್ಕೆ. ವ್ರತ ಮಾಡುವುದು ಯಾತಕ್ಕೆ? ಕೃಷ್ಣ ದರ್ಶನಕ್ಕೆ. ದರ್ಶನವೇ ಸಿಕ್ಕಿಬಿಟ್ಟ ಮೇಲೆ ಇದೆಲ್ಲ ಯಾತಕ್ಕೆ ಬೇಕು? ಹೋಮ ಮುಂಚತ, ವ್ರತ ಮುಂಚತ, ಜಪ ಮುಂಚತ. ಆಮೇಲೆ ಕೇಳ್ದ ದುರ್ಯೋಧನ, ಕೃಷ್ಣನ್ ಕಟ್ಟ ಹಾಕಬೇಕು ಅಂತ ನೋಡ್ದಾದ ಮಹಾಭಾರತದ ಕಥೆ ಉದ್ಯೋಗ ಪರ್ವ. ಕೃಷ್ಣ ಉಪಾಯದಲ್ಲಿ ವಿಶ್ವರೂಪವನ್ನು ತೋರಿಸಿ, ಆ ವಿಶ್ವರೂಪ ಹೇಗಿತ್ತು ಅರ್ಜುನನ್ ತೋರಿಸ್ದಾಗಿರಲಿಲ್ಲ. ಒಬ್ರು ಇನ್ನೊಬ್ಬರಿಗೆ ಕೃಷ್ಣನ ಹಾಗೆ ಕಾಣ್ತಾ ಕಾಣ್ತಾ ಒಬ್ರು ಇನ್ನೊಬ್ಬರನ್ನ ಕಟ್ಟುವುದು. ದುರ್ಯೋಧನ ದುಶಾಸನ ಕಟ್ಟುವುದು, ದುಶಾಸನ ಭೀಷ್ಮರ ಕಟ್ಟುವುದು, ಭೀಷ್ಮರನ್ನು ಕರ್ಣ ಕಟ್ಟುವುದು, ಎಲ್ಲ ಕಟ್ಟಿ ಬಿಗಿದು ಕೃಷ್ಣ ಆಚೆಗೆ ಹೋದ ಮೇಲೆ ನೋಡ್ತಾರೆ, ಯಾರೋ ನಾನು ಬಿಗಿದ್ರು, ಯಾರೋ ನಾನು ಬಿಗಿದ್ರು. ದುರ್ಯೋಧನ ನನ್ನ ಯಾರೋ ಬಿಗಿದವರು ಅಂತ. ಅದರಲ್ಲಿ ಇಷ್ಟು ಜನ ಯಾತಕ್ಕೆ ಇದ್ರಿ ನಿಮ್ಮ ಮೇಲಕ್ಕೆ ಅಂತ ಕೇಳಿದ್ರೆ, ಅಲ್ಲಿದ್ದವ್ರು ಹೇಳಿದ್ರು, ಪ್ರಭು ನಾವು ಹೇಳ್ಬಾರ್ದು ಅಂತಲೇ ಇದ್ದು, ನೀವೇ ಮೊದಲೆದ್ದು ಬಿಟ್ರೆ ಅದಕ್ಕೆ ನಾವೆಲ್ಲ ಎದ್ದು ಬಿಟ್ಟು ವ್ರತ ಮಮುಂಚತ ಹೋಮಮುಂಚತ ಮಣಿ ವಿಡಂಬಿನಿತಸ್ಯ ಮನೋಹರೇ ವಪುಷಿ ಮಗ್ನಮನ ಮುನಿ ಮಂಡಲಿ. ಜಪ ಮಮುಂಚತ ಹೋಮಮುಂಚತ ವ್ರತ ಮಮುಂಚತ ವೇದ ಮಮುಂಚತ. ವಿಶ್ವರೂಪಾಧ್ಯಾಯದಲ್ಲಿ ಭಗವದ್ಗೀತಾನ ಆವರಣಾಕೃತೀನಿ ಚ ಕೃತೇ ಶುಕ್ಲಶ್ಚತುರ್ಬಾಹು ಜಟಿಲೋ ವಲ್ಕಲಾಂಬರ ಕೃಷ್ಣಾಜನೋಪವೀತಾಕ್ಷಾಂ ಬಿಭ್ರತ ದಂಡಕಮಂಡಲು ತ್ರೇತಾಯಾಂ ರಕ್ತವರ್ಣೋಸೌ ಚತುರ್ಬಾಹು ತ್ರಿಮೇಕಲಃ. ಇದು 11ನೇ ಸ್ಕಂದದಲ್ಲಿ ಋಷಭಪುತ್ರ ಕರಭಾಜನರು ಉಪದೇಶ ಕೊಡ್ತಕ್ಕಂಥ ವಾಕ್ಯದಲ್ಲಿ ಕೃತೇ ಶುಕ್ಲ ಚತುರ್ಬಾಹು. ಕೃತಿಯುಗದಲ್ಲಿ 4 ತೋಳು, ಜಟೆಯನ್ನು ಧರಿಸಿದ್ದಾನೆ.
ಕೃಷ್ಣಾಜಿನೋ ಉಪವೀತಾಕ್ಷಾಂ ಬಿಭ್ರತಿ ದಂಡಕಮಂಡಲೋ ನರನಾರಾಯಣ ರೂಪ. ತ್ರೇತಾಯಾಂ ರಕ್ತವರ್ಣೋಸೌ, ತ್ರೇತಾಯುಗದಲ್ಲಿ ಕೆಂಪು ಬಣ್ಣ. ಚತುರ್ಬಾಹು ತ್ರಿಮೇಖಲಃ ಹಿರಣ್ಯಕೇಶಃ ತ್ರಯ್ಯಾತ್ಮ ಸೃಕ್ ಸ್ರುವ ಆದಿ ಉಪಲಕ್ಷಣ, ಯಜ್ಞಮೂರ್ತಿಯಾಗಿದ್ದಾನೆ. ದ್ವಾಪರೇ ಭಗವಾನ್ ಶ್ಯಾಮಃ, ಬಿಳಿ ಮಿಶ್ರಿತವಾದ ಕಪ್ಪು ನಿಮ್ಮ ಕಾಫಿ ಬಣ್ಣ. ಪೂರ್ತಿ ಕಪ್ಪಲ್ಲ, ದ್ವಾಪರ ಯುಗದಲ್ಲಿ. ದ್ವಾಪರೇ ಭಗವಾನ್ ಶ್ಯಾಮಃ ಪೀತವಾಸ ನಿಜಾಯುಧ ಶ್ರೀವತ್ಸಾದಿಭಿರಂಕೈಶ್ಚ ಲಕ್ಷಣೈರುಪಲಕ್ಷಿತಃ. ಕಲಿಯುಗದಲ್ಲಿ ಕೃಷ್ಣವರ್ಣಂ ತುಷಾವರ್ಣಂ, ಅತ್ಯದ್ಭುತವಾದ ಕಪ್ಪು ಬಣ್ಣ. ಸಾಂಗೋಪಾಂಗಾಸ್ತ್ರಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಕಲಿಯುಗದಲ್ಲಿ ಭಗವಂತನನ್ನ ಯಜ್ಞದಿಂದ ಪೂಜೆ ಮಾಡ್ತಾರೆ, ಯಜ್ಞ ರೂಪದಲ್ಲಿ ಪೂಜೆ ಮಾಡ್ತಾರೆ ಎಂಬುದಾಗಿ. ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಕೇಳಿದ್ದೀರಿ. ಅತಸಿ ಗುಚ್ಛ ಸಂಚಾಯಂ ಅಂಚಿತೋರಸ್ಥಲಂ ಶ್ರಿಯ ಅಂಜನಾಚಲ ಶೃಂಗಾರಂ ಅಂಜಲಿರು ಮಮಗಾತ. ರಂಗರಾಮಾನುಜ ಸ್ವಾಮಿಗಳು ಎಲ್ಲ ಉಪನಿಷತ್ ಭಾಷ್ಯಗಳಲ್ಲಿ ಆರಂಭದಲ್ಲಿ ಹೇಳುವ ಶ್ಲೋಕ. 18 ವರ್ಷಕ್ಕೆ ಸನ್ಯಾಸ ತಗೊಂಡು ಬಿಟ್ರು ಅವರು ರಂಗರಾಮಾನುಜ ಮುನಿಗಳು. ಕಾಂಚೀಪುರದಲ್ಲಿ ದೀಪ ಪ್ರಕಾಶ ಬೆಳಕೊಳಿ ಎಂಬೆರುಮಾನ್ ತೂಪುಲ್ ಅಗ್ರಹಾರದಲ್ಲಿದ್ದವರು. 80-90 ವರ್ಷ ಬದುಕಿದವರು. ಕಣ್ಣು ಹೋಗುವ ತನಕ ಬರೀ ಭಾಷೆ ಬರೀತಾ ಇದ್ದವರು. 12 ಗಂಟೆ ಬಂತು ಅಂದ್ರೆ ವಿಷ್ಣು ಕಾಂಚಿಗೆ ಬಂದು 5 ಮನೆಯಲ್ಲಿ ಭಿಕ್ಷೆ ತಗೊಂಡು ಸಾಯಂಕಾಲ ತನಕ ಈ ಕಡೆ ವಾಪಸ್ ಒಂದು ಬರೀತಾ ಇದ್ದವರು. ಅತಸಿ ಗುಚ್ಛ ಸಚ್ಛಾಯಂ, ಅತಸಿ ಪುಷ್ಪ ಅಂದ್ರೆ ಯಾವುದು? ಅಗಸೆ ಹೂ ಅಂತ ನೋಡಿದ್ದೀರಾ? ಉತ್ತರ ಬರಲಿಲ್ಲ. ಇವತ್ತು ದ್ವಾದಶಿ. ಅಗಸೆ ಸೊಪ್ಪು ನೋಡಿದ್ದೀರಾ? ನೀರಿಯಲ್ಲ ಅದು, ಬಿಳಿಯೂ ಅಲ್ಲ, ನೀರಿಯೂ ಅಲ್ಲ, ಕಪ್ಪು ಅಲ್ಲ, ಅದು ಕೃಷ್ಣನ ಬಣ್ಣ. ಅತಸಿ ಗುಚ್ಛ ಸಚ್ಛಾಯಂ, ಒಂದು ಹೂವಲ್ಲ, ಒಂದು ಗೊಂಚಲು. ಅತಸಿ ಗುಚ್ಛ ಸಚ್ಛಾಯಂ ಅಂಚಿತೋರಸ್ಥಲಂ ಶ್ರಿಯ, ಎದೆಯಲ್ಲಿ ಲಕ್ಷ್ಮಿ ಧರಿಸಿದ್ದಾನೆ. ಅಂಜನಾಚಲ ಶೃಂಗಾರಂ, ಅವನೇ ಶ್ರೀಕೃಷ್ಣ ವೆಂಕಟೇಶ್ವರ. ಅಂಜಲಿರ್ಮಮಗಾತಾಂ, ನನ್ನ ಅಂಜಲಿಯನ್ನು ಸ್ವೀಕಾರ ಮಾಡಲಿ. ಪುರುಷಂ ಕೃಷ್ಣ ಪಿಂಗಳಂ ದೂರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪ ಯವಯ. ಪುರುಷಂ ಕೃಷ್ಣ ಪಿಂಗಳಂ, ಕೃಷ್ಣ ಪಿಂಗಳ ವರ್ಣವನು. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಾಸ್ವರನೇನು ಹೇಳಿದ್ದೇನೆ. ಕಾಶಿ ನೊಡಿಯಿಲ್ತಿ ಹಳಂ ವಣ್ಣಂ ಕಾಟ್ಟೆ, ಎಲ್ಲಿ ಬರುತ್ತೆ ಇದು ಹೇಳಿ? ಮುನ್ನೆ ವಣ್ಣಂ ಪಾಲಿನ್ ವಣ್ಣಂ ಮುಳುಗಂ ಎಲ್ಲಿ ನಿಂದ ಪಿನ್ನೆ ವಣ್ಣಂ ಕೊಂಡಲ್ ವಣ್ಣಮೆಣ್ಣುಂಗಾಲ್, ಎಲ್ಲಿ ಬರುತ್ತೆ ಹೇಳ್ತೀರಾ? பொன்னின் வண்ணம் மணியின் வண்ணம் புறையும் திருமேனி இந்த வண்ணம் என்று காட்டீர் ಇಂದಳೂರೀರೇ. ಅಯ್ಯೋ, ಇದನ್ನ ಸುಮಾರು 10-15 ವರ್ಷದಿಂದ ಈ ಪಾಶ್ರಗಳನ್ನು ಹೇಳ್ತಾ ಇದ್ದು ಎಲ್ಲರೂ ಕೇಳಿ ಸಂತೋಷಪಟ್ಟಿದ್ದು ಪ್ರವಚನಗಳಲ್ಲಿ. ನಾನು ಖುದ್ದಾಗಿ ಹೋಗಿ ದರ್ಶನ ಮಾಡೋ ಭಾಗ್ಯ ಇರಲಿಲ್ಲ. ಈ ವರ್ಷ ಸಿಕ್ಕು ಬಿಡ್ತು 2 ತಿಂಗಳಲ್ಲಿ. ಇವರೆಲ್ಲ ಬಂದಿದ್ರು, ನಾರಾಯಣವರು 13 ಜನ ನಮ್ಮ ಜೊತೆಯಲ್ಲಿ. ಆ ದೇವಸ್ಥಾನದ ಸ್ವಾಮಿ ಪರಿಮಳರಂಗ ಎಂಥ ಸುಂದರ, ಎಂಥ ಶೀಲ ಸ್ವಭಾವವುಳ್ಳವನು ಅಂದ್ರೆ. ಪವಿತ್ರೋತ್ಸವ ಆಗ್ತಾ ಇತ್ತು. ನಾನು ಈ ಊರಿಗೆ ಬಂದುಬಿಟ್ಟೆ. ಪವಿತ್ರ ಬೇಕಲ್ಲ ಅಂತ ಕೇಳಿದೆ. ಗಂಡ ನಾಳು ಪೊರಕಣು ಪವಿತ್ರೋತ್ಸವ ಮುಣಿஞ்சು ಬಿರಬಾರ್ದ ಹೇಳಿದ್ರು. ಯಾವ ಬಾಯಲ್ಲಿ ಹೇಳಿದ್ರು, ಭಾಗವಾಗಿ ಅರ್ಚನೆ ಮಾಡಿದ್ರು. ಇಲ್ಲಿ ಬಂದು ಸೇರಿದ 2ನೇ ದಿವಸಕ್ಕೆ ಅರ್ಚಕರೇ ವಾಪಸ್ ಬಂದು ಈ ಊರಿಗೆ ಪವಿತ್ರವನ್ನು ಕೊಟ್ಟು ಡಬ್ಬಿ ತುಂಬಾ ದೇವರ ನೈವೇದ್ಯವಾದಂತಹ ಸೀಸಜ್ಜಿಗೆಯನ್ನು, ತೋಮಾಲೆಯನ್ನು, ತುಳಸಿ ಮಾಲೆಯನ್ನು ತಂದು ಬೆನ್ನಟ್ಟುಕೊಂಡು ಬಂದ ಪರಿಮಳರಂಗ ನಮ್ಮನ್ನ ತಿರುವಂಗಿ ಆಳ್ವಾರಿಗೆ ಬಂದ ಹಾಗೆ. ಮುನ್ನ ವಣ್ಣಂ ಪಾಲಿನ್ ವಣ್ಣಂ, ದೇವರನ್ನು ಜಗ್ಗಿಸಿ ಮಾತನಾಡ್ತಾರೆ ಆಳ್ವಾರು. ಸಾಮಾನ್ಯ ಮನುಷ್ಯರಿಗೆ ನೀವು ಟೂರಿಸ್ಟು ದೇವಸ್ಥಾನಕ್ಕೆ ಹೋಗ್ತೀರಿ, ಮೇಲಪಾತೆ ಕೊಳುಪಾತೆ ಬಸ್ ಸೇರ್ನೆ ಒಂದೇ, ಅದಲ್ಲ. ದೇವ್ರನ್ನ ಮಾತನಾಡಿಸ್ಬೇಕು. ಅಲ್ಲಿಂದ ಬಂದಿದ್ದೀನಯ್ಯ, ನಮ್ಮ ತಂದೆ ತಾತ ಮುತ್ತಾತ 7 ತಲೆಮಾರಿನಿಂದ ಉನಕ್ಕೆ ತೊಂಡರಾಯಿ ತಿರಿಹಿನ್ ರೋಮಕ್ಕೆ ವಾಶಿವಲ್ಲಿ ಎಲ್ಲ ಮರಿವೀರ್ ಇದೇ ಅದೀರ್ ಎಲ್ಲ ಗೊತ್ತು. ಸರ್ವಜ್ಞ ಅಂತಾರೆ. ಇದು ಒಂದೇ ಗೊತ್ತಿಲ್ಲ. ನಿನ್ ಭಕ್ತ ಬಂದಿದ್ದಾನೆ ಅಂತ ಒಂದೇ ನಿನಗೆ ಗೊತ್ತಿಲ್ಲ. ಕಾಂಡೀಪ ಒಂದೀರ್ ದೇವರಿಗೆ ಶಾಪ ಹಾಕಿದವರು. ಏನ್ ಬೇಕು ಅಂತ ಕೇಳಿದ್ರೆ ಭಗವಂತ, ಅವರು ವಯೋವೃದ್ಧರು ಪಾಪ, ಹತ್ರ ಕರ್ಕೊಂಬನ್ನಿ, ಹತ್ರ ಬನ್ನಿ, ಹತ್ರ ಕರೆಸಿ ಅವ್ರನ್ನ. ನಿನ್ ಬಣ್ಣ ನೋಡ್ಬೇಕು ಅಂತ ಆಸೆ ಪಟ್ರು. ಹೇ ಭಗವನ್,
ಒಂದೊಂದು ಯುಗದಲ್ಲಿ ಒಂದೊಂದು ಬಣ್ಣ ಅಂತಾರೆ. ನಿನ್ನ ಬಣ್ಣ ಬಯಲಾಗಿಲ್ಲ ನನಗೆ. ಮುನ್ನ ವಣ್ಣಂ ಪಾಲಿನ್ ವಣ್ಣಂ, ಭಾಗವತ ಹೇಳಿದ್ದು ಬಿಳಿ ಬಣ್ಣ. ಮುಳುದಂ ನೆಲದಿಂದ, ಮುಳುದಂ ನೆಲದಿಂದ, ಮುಖ ಮಾತ್ರ ಬಿಳಿ ಗಿಳಿ, ಅದು ಪೇಂಟೆಡ್ ಗೀಟೆಡ್ ಅಲ್ಲ ಅದು. ಮುನ್ನ ವಣ್ಣಂ ಪಾಲಿನ್ ವಣ್ಣಂ ಮುಳುದಂ ನೆಲದಿಂದ, ನಖಶಕಾಂತವಾಗಿ ಶ್ವೇತವರಾಹ, ಬಿಳಿ ಬಣ್ಣದ ನರಸಿಂಹ. ಪಿನ್ನ ಬಣ್ಣಂ ಕೊಂಡಲ್ ಬಣ್ಣಂ, ಕೊಂಡಲ್ ಅಂದ್ರೆ ಮೇಘ. ಕಲಿಯುಗದಲ್ಲಿ ನೀನು ಕೃಷ್ಣ ಕಪ್ಪಾಗಿದ್ದೀಯೆ. ಎಣ್ಣುಂಗಾಲ್ ಎಣಿಸಿ ನೋಡುವಾಗ ಎಷ್ಟು ಬಣ್ಣ ಇರಬಹುದು. ಒಂದು ಬಿಳಿ ಗೊತ್ತಾಯಿತು, ಒಂದು ಕಪ್ಪು ಗೊತ್ತಾಯಿತು. ನಡುವೆ ಇದ್ದದ್ದು ಪೊನ್ನಿನ್ ವಣ್ಣಂ ಮಣಿಯಿನ್ ವಣ್ಣಂ ಪುರಯುಂ ತಿರುಬೇರಿ. ನನಗೇನ್ ಬೇಕು? ಇನ್ನ ಬಣ್ಣವೆಂದ್ರೆ ಕಾಟೀರಿಂದಳು. ನಿನ್ ಬಣ್ಣ ತೋರಿಸೋ ಸ್ವಾಮಿ, ನಿಜ ಬಣ್ಣ ತೋರಿಸೋ, ನಿನ್ ಬಣ್ಣ ನೋಡ್ಬೇಕು. ಎಮ್ಮೆವರು ಅಲ್ಲಿ ಕಾಟಿ ನಡೆಂದಾಲ್ ನಾಂಗೊಳಿಯೋಮೆ. ಎರಡು ಹೆಜ್ಜೆ ಇಟ್ಟು ಆ ಕಡೆ ಈ ಕಡೆ. ನಿನ್ನ ನಡಿಗೆ ಸೊಬಗು ತುಂಬಾ ಚೆನ್ನಾಗಿದೆಯಂತೆಯೋ ಸ್ವಾಮಿ. ನಿನ್ನ ನಡಿಗೆಯನ್ನೇ ನೋಡಿ ಜನಕರಾಜನಿಗೆ ಹೆಣ್ಣು ಕೊಡಬೇಕು ಅಂತ ಆಸೆ ಆಯ್ತಂತೆ. ನಿನ್ನ ನಡಿಗೆಯನ್ನೇ ನೋಡಿ ಗೋಕುಲದ ಗೋವುಗಳು ಅನುಕರಣೆ ಮಾಡಿದುವಂತೆ. ಗೋಕುಲ ಸ್ತ್ರೀಯರು ನಡಿಗೆಗೆ ಸೊಬಗಿಗೆ ಮೋಸ ಹೋಗಿಬಿಟ್ರಂತೆ. ಆ ನಡಿಗೆಯನ್ನು ನನಗೆ ತೋರಿಸಬಾರದೆ, ತೋರಿಸೋ ಅಂತ ಕೇಳ್ತಾರೆ ಭಗವಂತರನ್ನ. ಆದ್ರಿಂದ ಅವನು ಯಾವ ಬಣ್ಣ? ಕಾಯಾವಲಂಬಿರವ ಕರು ಮುಹಿಲ್ ಪೋಲುರುವ ಕಾರಹವೆಲ್ಲ ಅಂತಿರಂದು ಉನ್ ಕರಿಯ ತಿರುಮೇನೆ ಮಾಡ. ಮೊದಲೇ ಕಪ್ಪು ಮೈ, ಊರೆಲ್ಲ ಸುತ್ಕೊಂಡ್ಬಂದ್ರೆ ಇನ್ನೆಷ್ಟು ಕಪ್ಪಾಗಿರುತ್ತೆ ನಿನ್ನ ಮೈ. ಏನಪ್ಪಾ ಕೃಷ್ಣ ಎಂಬುದಾಗಿ ಆ ಬಣ್ಣಕ್ಕೆ ಎಷ್ಟೊಂದು ಮಹಿಮೆಯನ್ನು ಕೊಟ್ಟಿದ್ದಾರೆ. ಕಪ್ಪು ಬಣ್ಣ ಅಂತ ತಿರಸ್ಕಾರ ಮಾಡಬೇಡಿ. ಬಣ್ಣಗಳು ತುಂಬಾ ಶ್ರೇಷ್ಠವಾದದ್ದು. ಭಾರತೀಯರಿಗೆ ಅದಕ್ಕೆ ದೇವರು ಕಪ್ಪು ಬಣ್ಣನೇ ಕೊಟ್ಟಿದ್ದಾನೆ. ಬಿಳಿ ಬಣ್ಣ ಎಲ್ಲ ಬ್ಲೀಚ್ ಮಾಡಿದಾಗೆ, ಬ್ಲೀಚ್ ಪೌಡರ್ ಹಾಕಿ ಪಶ್ಚಿಮದವರು ಕೊಟ್ಟಿದ್ದಾನೆ ಅದು ಪಿಗ್ಮೆಂಟು. ಸೂರ್ಯರಶ್ಮಿ ಬೀಳುವುದಿಲ್ಲ ಅವರಿಗೆ, ಅದರಲ್ಲಿ ಅನಾರೋಗ್ಯಗಳು ಬಹಳ. ನಿನ್ನೆ ಎಲ್ಲೂ ಒಂದು ಕಡೆ ನೋಡಿದ ಒಂದು ಪತ್ರಿಕೆಯಲ್ಲಿ ಪಶ್ಚಿಮದವರಿಗೆ ಹುಚ್ಚು ಹಿಡಿದಿದೆಯಂತೆ, ನಾವು ಕಪ್ಪಾಗಬೇಕು ಅಂತ. ಅದಕ್ಕೋಸ್ಕರ ಏನೇನೋ ಎಕ್ಸ್ಪರಿಮೆಂಟ್ ಮಾಡ್ತಾರಂತೆ. ನಮ್ಮವ್ರಿಗೆ ಇನ್ನೊಂದು ಹುಚ್ಚು ಬೆಳ್ಳಗೆ ಹಾಕಬೇಕು ಅಂತ ಟಿವಿಯಲ್ಲಿ ಬಂದು ಪದಾರ್ಥಗಳನ್ನೆಲ್ಲ ತೆರೆದು ಹಚ್ಚಿ ಮೈಗೆ ಥೇಟ್ ದೈವವಾಗಿ ತೊನ್ನು ಹಿಡಿದು, ಇದೇನು ಹುಚ್ಚರಿ ಇದು ಲೋಕದಲ್ಲಿ. ಕಪ್ಪಿಗಿಂತ ಬಣ್ಣ ಉಂಟೆ, ಅದು ಅಗಾಧ ಆಳ, ಡೆಪ್ತ್. ನೆನ್ನೆ ಹೇಳಿದೆ, ಒಂದಿಷ್ಟೇ ನೀರು ತಗೊಂಡು ನೋಡಿದ್ರೆ ಬೆಳ್ಳಗಿರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ. ಸಮುದ್ರಕ್ಕೆ ಬಿದ್ದರೆ ಅದೇ ಆಳ ನೋಡಿದ್ರೆ ಕಪ್ಪು ಬಣ್ಣ, ಗುಟ್ಟು ಗೊತ್ತಾಗೋದು. ಕೃಷ್ಣನ ಗುಟ್ಟು ಗೊತ್ತಾಗೋದು. ನೆನ್ನೆ ಹೇಳಿದೆ, ನೀವೆಲ್ಲ ಆಶ್ಚರ್ಯಪಟ್ರಿ. 1,00,000 ಕೋಟಿ ವರ್ಷ ತಪಸ್ಸು ಮಾಡಿದ್ರು ಕೃಷ್ಣನ ಗುಟ್ಟು ನಿಮಗೆ ಅರ್ಥವಾಗೋದಿಲ್ಲ. ಬಲರಾಮ ಮಾತ್ರ ಆತಕ್ಕೆ ಬಿಳಿ ಇದ್ರೆ ಅದು ಬಿಳಿ ಎಂಬುದು ಹರವು, ವಿಡ್ತು, ಇದು ಡೆಪ್ತು. ರಾಮಕೃಷ್ಣ ಇಬ್ಬರು ಕೂಡಿ ಒಂದೇ ತತ್ವ. ಇವನು ವಾಸುದೇವ, ಅವನು ಸಂಕರ್ಷಣ. ಭಗವಂತ ವ್ಯಾಪಕನೂ ಹೌದು, ಭಗವಂತ ಅಗಾಧವೂ ಹೌದು. ಸಮುದ್ರಂತೆ ಆಯಿವಣ್ಣ ನಿನ್ನಡಿಗಣೆಯಿಂದೇ ಅಡಿಪೊಯಿಲ್ ರಂಗತ್ತಿರುವರಂಗ ತಮ್ಮನೆ. ಆಳಿವಣ್ಣ, ಆಳಿ ಸಮುದ್ರ, ಆಳಿ ಅಂದ್ರೆ ಚಕ್ರ, ಆಳಿ ಅಂದ್ರೆ ಆಕಾಶ. ಇಂಥ ಸ್ವಾಮಿಯನ್ನ ನಾವು ಎಷ್ಟು ಬಣ್ಣಕ್ಕೆ ಮೋಸ ಹೋದರೂ ಕಡಿಮೆ. ಇವತ್ತು ಇನ್ನೊಂದು ಶ್ಲೋಕ ಹೇಳಬೇಕು, ಅದಕ್ಕೆ ಮುಂಚೆ ಇನ್ನೊಂದೆರಡು ಮಾತನ್ನು ಹೇಳಬೇಕು. ಕೃಷ್ಣ ಒಂದು ಒಗಟೆ ಅಂತ ಹೇಳಿದೆ ನಿನ್ನೆ ದಿವಸ. ಒಗಟೆಗೆ ಏನು ಹೇಳ್ತಾರೆ ಇಂಗ್ಲಿಷ್ನಲ್ಲಿ? ಪ್ಯಾರಡಾಕ್ಸ್ ಅಂತ. ಪ್ಯಾರಡಾಕ್ಸ್ ಅಂದ್ರೆ ಪರಸ್ಪರ ವಿರುದ್ಧವಾದ ಎರಡು ಗುಣಗಳ ಒಂದು ಸಮ್ಮೇಳನ. ಆ ವಿರುದ್ಧವಾದದ್ದೆರಡು ಮೇಲ್ನೋಟಕ್ಕೆ ವಿರುದ್ಧವೇ ಹೊರತು ತತ್ವಾರ್ಥದಲ್ಲಿ ವಿರುದ್ಧವಲ್ಲ. ನಮಗೆ ಕನ್ಫ್ಯೂಷನ್ ಲ್ಯಾಟಿನ್ ಶಬ್ದ. ಕನ್ಫ್ಯೂಸ್ ಅಂದ್ರೆ ಎರಡು ವಸ್ತುಗಳನ್ನು ಒಟ್ಟಿಗೆ ಸೇರಿಸುವಂತ ಅರ್ಥ. ಯದ್ವಾ ತದ್ವಾ ಸೇರಿಸಿದ್ರೆ ಆಗೋ ಕನ್ಫ್ಯೂಷನ್ ಬೇರೆ, ಸರಿಯಾಗಿ ಸೇರಿಸಿದ್ರೆ ಆಗೋ ಕನ್ಫ್ಯೂಷನ್ ಬೇರೆ. ಈ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ನೋಡಿ, ಪ್ರಿಂಟ್ ಮಾಡುವಾಗ ಬೇರೆ ಬೇರೆ ಬಣ್ಣಗಳನ್ನು ಮಾಡಿ ಒಟ್ಟಿಗೆ ಸರಿಯಾಗಿರುತ್ತೆ. ಸರಿಯಾಗಿ ಸೇರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಒಂದು ಇಂಪೋದು, ಅದಲ್ಲ ಇದು. ಆದ್ರಿಂದ ಈ ಭಗವಂತ ಕೃಷ್ಣಾವತಾರದಲ್ಲಿ ತುಂಬ ಒಗಟೆ ಆಗಿದ್ದಾನೆ. ರಾಮಾವತಾರ, ನರಸಿಂಹಾವತಾರ, ಉಳಿದಿದ್ದಲ್ಲ ಅವತಾರಗಳಿಗಿಂತ ಅತ್ಯಂತ ಒಗಟೆ ಇಲ್ಲಿ. ನೀಲೋಪಿ ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ. 7 ವರ್ಷ ಆಗಿಲ್ಲ, 6 ತುಂಬಿದೆ, 7 ಆಗಿಲ್ಲ. ಸಮಗ್ರ ಗೋವರ್ಧನ ಪರ್ವತವನ್ನು ಮೇಲೆ ಕೆತ್ತುತ್ತಾನೆ. ಇದ್ಯಾಗ್ರಿ ಇದು? ಬಾಲೋಪಿ ಶೈಲೋದ್ಧರಣಾಗ್ರಪಾಣಿ.
ನೀಲೋಪಿ ನೀರಂಧ್ರತಮ ಪ್ರದೀಪ. ಇದು ಕೃಷ್ಣ ಕರ್ಣಾಮೃತ ಶ್ಲೋಕ. ಅವನೇ ನೀಲ ಬಣ್ಣ ಆಗಿದ್ದಾನೆ ಅಂದ್ರೆ ಕತ್ಲೆಯಲ್ಲಿ ಎಲ್ಲಾದ್ರೂ ಕೃಷ್ಣ ಕೂತಿದ್ರೆ ಎಲ್ಲಿದ್ದಾನೆ ಅಂತ ಟಾರ್ಚ್ ಹಿಡ್ಕೊಂಡು ನೋಡಬೇಕು. ಕತ್ತಲೆಯು ಒಂದೇ, ಅವನು ಒಂದೇ. ಆದ್ರೆ ಅವನು ನೀರಂಧ್ರತಮ ಪ್ರದೀಪ, ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂಥ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ. ನೀಲಿ ಬಣ್ಣದವನು, ಕಪ್ಪು ಬಣ್ಣದವನು ಪರಂಜ್ಯೋತಿಯಾಗಿದ್ದಾನೆ. ಇದ್ಯಾಗ್ರಿ ಸಾಧ್ಯ? ಹೇಗೆ? ನಾನ್ಯಾಕೆ ಉತ್ತರ ಹೇಳಬೇಕು? ನೀವಿಲ್ವೇ ತಪಸ್ಸು ಮಾಡಿ ತಿಳ್ಕೊಳ್ಳಿ. ಧೀರೋಪಿ ರಾಧಾನಯನಾವಬದ್ಧ. ಧೀರನಲ್ಲಿ ಇವನು ಯಾರಿಗೆ ಹೆದರಿದ? ಕಾಳಿನಿಗೆ ಹೆದರಿದನೆ, ಅಗನಿಗೆ ಹೆದರಿದನೆ, ಬಕಾಸುರನಿಗೆ ಹೆದರನೆ, ಕಂಸನಿಗೆ ಹೆದರಿದನೆ, ದುರ್ಯೋಧನಿಗೆ ಹೆದರಿ, ಯಾರಿಗೂ ಹೆದರದೆ ಇದ್ದವನು. ರಾಧಾನಯನಾವಬದ್ಧ. ರಾಧೆ ಕಣ್ಣು ಬಿಟ್ಟು ನೋಡಿದ್ರೆ ಇಲ್ಲ ಇಲ್ಲ ತಪ್ಪಾಯಿತು ಅಂತ ಹೇಳಿ ರಾಧೆ ಮಾತ್ರ ಭಯಪಡ್ತಾ ಇದ್ದ. ಜಾರೋಪಿ ಸಂಸಾರ ಹರಹ ಕುತಸ್ತ್ವಂ. ಜಾರ ಎಂಬುದಾಗಿ ಹೇಳ್ತಾರೆ. ನಡೆದಗೆಟ್ಟವನು ಅಂತ ಕೆಟ್ಟ ಅರ್ಥ. ಶಬ್ದಕ್ಕೆ ಮೇಲೆ ಮಾಡುವ ಆರೂಢಾರ್ಥ. ಜಾರ ಅಂದ್ರೆ ಅನೇಕ ಸ್ತ್ರೀಯರಲ್ಲಿ ಸಂಗಮವನ್ನು ಮಾಡುವವನು. ಆದರೆ ನೀನು ಸಂಸಾರ ಹರಹ, ಸಂಸಾರವನ್ನು ಬಿಡಿಸ್ತೀಯೇ. ಈ ಜಾರ ಶಬ್ದ ಇದು ವೇದದಲ್ಲಿ, ಋಗ್ವೇದದಲ್ಲಿ ಇದು ಅಗ್ನಿಗೆ ಪ್ರಯೋಗವಾಗಿರುವ ಶಬ್ದ. ಜರಯತೀತಿ ಜಾರ. ಮಧ್ವಾಚಾರ್ಯರು ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಬಹಳ ಅದ್ಭುತವಾದ ಗ್ರಂಥ. ಅದರಲ್ಲಿ ಮೂಷಕ, ಮಾರ್ಜಾರ ಇವೆಲ್ಲವೂ ಭಗವಂತನನ್ನೇ ಕೂರ್ತು ಹೇಳೋ ಹೆಸರು ಅಂತ ಪ್ರೂವ್ ಮಾಡಿದ್ದಾರೆ. ಲೌಕಿಕ ಶಬ್ದಗಳು, ವೈದಿಕ ಶಬ್ದಗಳು ಎಲ್ಲವೂ ಭಗವಂತನನ್ನೇ ಕುರಿತು ಹೇಳ್ತವೆ. ಅವನು ಸರ್ವ ಶಬ್ದವಾಚನಾಗಿದ್ದಾನೆ. ಹಾಗಿದ್ರೆ ಇಲಿ ಎನ್ನುವ ಶಬ್ದ ಹೇಗಿದೆ ದೇವರಿಗೆ ಹೊಂದುತ್ತೆ? ಏನ್ ಹೇಳ್ತೀರಿ ಸಂಸ್ಕೃತದಲ್ಲಿ? ಇಲಿಗೆ ಮೂಷಕ, ಅದು ದೇವರು ಹೇಗೆ? ಮೋಷಣಾನ್ ಮೂಷಕ, ಎಲ್ಲವನ್ನೂ ನುಂಗುತ್ತಾನೆ ಬೆಳೆಯ ಕಾಲದಲ್ಲಿ. ದೊಡ್ಡ ಇಲಿ ಭಗವಂತ ಅಂದ್ರೆ ಗಣೇಶನ ಕೆಳಗೆ ಕೂತಿರುತ್ತಲ್ಲ, ಅದಲ್ಲ. ಗಣೇಶನನ್ನೇ ತಿನ್ನುವ ಇಲಿ, 3 ಲೋಕಗಳನ್ನು ತಿನ್ನುವ ಇಲಿ. ಮೋಷಣಾನ್ ಮೂಷಕ. ಜಾರೇತಿ ಮಾರೇತಿ ಮಾರ್ಜಾರ. ಮಾರ್ಜಾರ ಅಂದ್ರೆ ಬೆಕ್ಕು. ಬೆಕ್ಕು ಹೇಗ್ರಿ ದೇವ್ರಿಗೆ ಹೊಂದುತ್ತೆ ಅಂದ್ರೆ ಮಾರ್ಜಾರ. ಮಾರಯತಿ, ಎಲ್ಲರನ್ನು ಸಂಹಾರ ಮಾಡ್ತಾನೆ. ಬದುಕಿರುವಾಗ ಜಾರಯತಿ, ಜರೇಂದ್ರ ಮುಪ್ಪು. ನಿಂದ್ರನರ್ ಇರಂದನರ್ ಕಿಡಂದನರ್ ತಿರಿಂದನರ್ ನಿಂದ್ರಿಲರ್ ಇರಂದಿಲ. ಆಳ್ವಾರ್ ಹೇಳಿದ ಹಾಗೆ ಈಸ್ ಪುಷಿಂಗ್ ಅಸ್ ಆಲ್ವೇಸ್ ಫ್ರಮ್ ಡೇ ಟು ಡೇ. ದಿವಸದ ದಿವಸ ಮುಂದಕ್ಕೆ ತಳ್ತಾ ನಮ್ಮನ್ನು ವೃದ್ಧಾಪ್ಯದಲ್ಲಿ ತಳ್ಳಿ 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 ಮುಪ್ಪು ಬರುವಂತೆ ಮಾಡಿ ಜರೆಯನ್ನು ಉಂಟು ಮಾಡುವವನು. ಅದು ಬರೋ ಜಾತಕ್ಕೆ ಅನುಭವ ಕೊಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಆಗುವುದಕ್ಕೆ. ಕಾಲದಲ್ಲಿ ನಮ್ಮನ್ನ ಕ್ಯೂನಲ್ಲಿ ಮುಂದೆ ತಳ್ಳುತ್ತಾ ಇದ್ದಾನೆ. ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ, ನಾವು ಕ್ಯೂ ನಿಂತಿದ್ದೇವೆ. ಚಿಕ್ಕವರಿಗೆ ಟಾರ್ಚ್ ಕೊಟ್ಟು ರಿಲೇ ರೇಸ್ ಮಾಡಿ ನಾವು ಮುಂದಕ್ಕೆ ಹೋಗ್ತೇವೆ. ಇದನ್ನು ಮಾಡುವ ಕಾಲ ಪ್ರವರ್ತಕ. ಮಾರಯತಿ ಜಾರಯತಿ ಇತಿ ಮಾರ್ಜಾರ. ಅಜ್ಞರ್ಜಾಗಾರ ಋಗ್ವೇದದಲ್ಲಿ ಬರುತ್ತೆ ಮಂತ್ರ. ಜಾರಕ್ಕ ನೀನಾಂ. ಕನ್ಯೆಯರ ಜಾರ, ಕನ್ಯೆಯರ ಜರೆಯನ್ನೇ ಬಿಡಿಸ್ತಾನೆ. ಬಹಳ ದೊಡ್ಡ ತತ್ವ ಅದು. ಅಗ್ನಿಗೆ ಜಾರತ್ವಕ್ಕೆ ಏನ್ರಿ ಸಂಬಂಧ ಅಂದ್ರೆ ವಿವಾಹ ಮಂತ್ರಗಳಲ್ಲಿ ಹೇಳ್ತಾರೆ. ಇದು ಆಳುವಂದ ಯಾಮನಾಚಾರ್ಯರು ಚೋಳರಾಜನ ಸಭೆಯಲ್ಲಿ ಒಬ್ಬ ಉದ್ದಣ್ಣನಾದ ಪಂಡಿತನಿಗೆ ಸವಾಲು ಹಾಕಿ ಗೆದ್ದಂತಹ ಪ್ರಸಂಗದಲ್ಲಿ ಬರುವಂತಹ ಮಾತುಗಳು. ಋಗ್ವೇದವನ್ನು ಅವರು ಕೋಟ್ ಮಾಡ್ತಾರೆ. ಆ ಜಾಗದಲ್ಲಿ ಒಂದು ಮಗು, ಹೆಣ್ಣು ಮಗು ಉದಾಹರಣೆಗೆ 18-20 ವರ್ಷ ಆಗಿ ಗಂಡನ ಕೈ ಹಿಡಿಯುವಾಗ ಎಂಥ ವೈದಿಕರು ಹೇಳಲೇಬೇಕಾದ ಮಂತ್ರ ಯಾವುದು ಅಂದ್ರೆ ಆ ಗಂಡನಿಗೆ ಹೇಳ್ತಾರೆ, ಅಯ್ಯ ನೀನು ಈ ಹುಡುಗಿಗೆ 4ನೇ ಗಂಡ ಅಂತ ಹೇಳಬೇಕು. ನಾರಾಯಣ. ಮೈಸೂರಲ್ಲಿ ಒಂದು ಸಂಸ್ಥೆ ಅವ್ರ ಲೇಖನ ಕೇಳಿದ್ರೆ ಇದು ಬರೆದು ಕೊಟ್ಟೆ, ಇದು ನಮಗೆ ಬೇಡ ಅಂದ್ರೆ ಅವರು. ನಿಮ್ ಯೋಗ್ಯತೆ ಇಷ್ಟೇ ಎಂದಿನ ಕೃಷ್ಣ ಮೇಲೆ ಲೇಖನ ಕೇಳ್ತೀರಿ, ಬರ್ಕೊಟ್ರೆ ತಿಳಿಯೋದಿಲ್ಲ ಅಂತೀರಿ. ತಪ್ಪು ಅರ್ಥ ಆಗುತ್ತೆ. ತಪ್ಪು ಯಾಕಾಗುತ್ತೆ? ನಾ ತಪ್ಪು ಹೇಳಿದ್ರೆ ಅರ್ಥ ಆಗುತ್ತೆ. ಆ ಮಂತ್ರ ಹೇಗಿದೆ? ಸೋಮ ಪ್ರಥಮೋ ವಿವಿಧೇ ಗಂಧರ್ವೋ ವಿವಿಧ ಉತ್ತರ ತೃತೀಯೋ ಅಗ್ನಿಷ್ಟೇ ಪತಿಸ್ತುರೀಯಷ್ಟೇ ಮನುಷ್ಯಜಾ ಸೋಮೋ ದದಾದ್ ಗಂಧರ್ವಾಯ ಗಂಧರ್ವೋ ದದಗ್ನಯೇ. ಈ ಮಂತ್ರ ಹೇಳಬೇಕು. ಋಗ್ವೇದ, ಯಜುರ್ವೇದ, ಯಾವುದೇ ವೇದ ಪ್ರಕಾರ ಮದುವೆ ಆದರೂ ಆ ಹುಡುಗಿಗೆ ಹೇಳಬೇಕು ಸೋಮ ಪ್ರಥಮೋ. ಸೋಮದೇವ ಅನ್ನೋ ಮೊದಲನೇ ಗಂಡ.
ಸೋಮ ಪ್ರಥಮೋ ಗಂಧರ್ವೋ ಗಂಧರ್ವ ಎರಡನೇ ಗಂಡ, ಮೂರನೇವನು ಅಗ್ನಿ, ನಾಲ್ಕನೇ ಪತಿ ಸ್ತುರಿಯಸ್ತ ತುರಿಯ ನಾಲ್ಕನೇದು ಮನುಷ್ಯಜ